ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ವಾಕ್ಯವನ್ನು ನಾವು ಓದೋಣ. ಲೂಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 47 ಹಾಗೂ 48. ಲೂಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ, ಗಾಸ್ಪೆಲ್ ಲೂಕ್ ಚಾಪ್ಟರ್ 12. ಸೇವಕನು ಯಜಮಾನನ ಪಾತ್ರವನ್ನು ಅರಿತುಕೊಂಡಿದ್ದರೂ ಅಜಾರೂಕನಾಗಿ ಇದ್ದರೆ ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾನೆ. ಅರಿಯದೆ ಅಜಾಗರೂಕನಾಗಿದ್ದರೆ ಕಡಿಮೆ ಶಿಕ್ಷೆಗೆ ಗುರಿಯಾಗುತ್ತಾನೆ. ಹೆಚ್ಚು ಪಡೆದವನಿಂದ ಹೆಚ್ಚು ನಿರೀಕ್ಷಿಸಲಾಗುವುದು, ಇನ್ನೂ ಹೆಚ್ಚು ವಹಿಸಿಕೊಂಡವನಿಂದ ಇನ್ನೂ ಹೆಚ್ಚಾಗಿ ಕೇಳಲಾಗುವುದು. ಪ್ರೈಸ್ ದಿ ಲಾರ್ಡ್. ಸೇವಕನು ತನ್ನ ಯಜಮಾನನ ಇಷ್ಟಾರ್ಥವನ್ನು ಅರಿತುಕೊಂಡಿದ್ದರೂ ಅಜಾಗರೂಕನಾಗಿ ಇದ್ದರೆ ಕಠಿಣ ಶಿಕ್ಷೆಗೆ ಅವನು ಗುರಿಯಾಗುತ್ತಾನೆ. ಅರಿಯದೆ ಅಜಾಗರೂಕನಾಗಿದ್ದರೆ, ಮೊದಲನೇದು ಅರಿತಿದ್ದು ಅಜಾಗರೂಕನಾಗಿದ್ದರೆ, ಎರಡನೇದು ಅರಿಯದೆ ಅಜಾಗರೂಕನಾಗಿದ್ದರೆ ಕಡಿಮೆ ಶಿಕ್ಷೆಗೆ ಅವನು ಒಳಗಾಗ್ತಾನೆ. ಪ್ರೈಸ್ ದಿ ಲಾರ್ಡ್. ಕ್ರೈಸ್ತರು ಎಂಬ ಆ ಒಂದು ಪದ ಎಲ್ಲಿಂದ ಬಂತು? ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ನೋಡ್ತೀವಿ, ಪ್ರಭುವನ್ನು ಅಂತಿಯೋಕ್ಯದಲ್ಲಿ ಕ್ರೈಸ್ತರು ಎಂಬ ಪದವನ್ನ ಬಳಸ್ತಾರೆ. ಕ್ರೈಸ್ತರು, ಇವರು ಈ ದಿನದಿಂದ ಕ್ರೈಸ್ತರು. ಪ್ರೈಸ್ ದಿ ಲಾರ್ಡ್. ಈ ದಿನದಿಂದ ಇವರು ಕ್ರೈಸ್ತರು. ಇದು ಹೇಗೆ ಬಂತು ಅಂತ ಹೇಳಿದ್ರೆ, ಪ್ರಭುವನ್ನು ಅನುಸರಿಸಿದ ಮೇಲೆ, ಅಂದ್ರೆ ಪ್ರಭುವನ್ನು ಹಿಂಬಾಲಿಸಿದವರನ್ನು ನೋಡಿ. ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 11ನೇ ಅಧ್ಯಾಯ ವಾಕ್ಯ 26ರಲ್ಲಿ ನಾವು ನೋಡ್ತೀವಿ, ಅಲ್ಲಿ ಕ್ರೈಸ್ತರು ಎಂಬುದಾಗಿ ಮೊದಲನೇ ಬಾರಿಗೆ ಅಂತಿಯೋಕ್ಯದಲ್ಲಿ ಕರೀತಾರೆ. ಕ್ರೈಸ್ತರು. ಈಗ ನಾವೆಲ್ಲರೂ ಕ್ರೈಸ್ತರ ಇದ್ದೀರಾ? ಎಲ್ಲರೂ ಇದ್ದೀರಾ? ಇದ್ಮೇಲೆ ಉತ್ತರ ಕೊಡಬೇಕು. ಓಕೆ, ಫೈನ್. ನಾನು ಕ್ಲಾಸ್ ಮುಂದುವರಿಸ್ತೀನಿ. ಓಕೆ, ಕ್ರೈಸ್ತರು ಎಂಬ ಪದವನ್ನ ಅಂತಿಯೋಕ್ಯದಲ್ಲಿ ಕರೆಯಲ್ಪಡ್ತು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಕ್ರೈಸ್ತರು ಎಂಬ ಪದ ಇರುವ, ಕ್ರಿಸ್ತರನ್ನು ಹಿಂಬಾಲಿಸುವ ಅಥವಾ ಕ್ರಿಸ್ತನ ಹೆಸರಿನಲ್ಲಿ ಜೀವಿಸುವ ಪ್ರತಿಯೊಬ್ಬರಿಗೂ ಕ್ರಿಸ್ತರ ಅರಿವು ಇದೆ. ಕ್ರಿಸ್ತರ ಅರಿವಿದ್ದು ಆ ವ್ಯಕ್ತಿ ಏನಾದರೂ ಅಜಾಗರೂಕನಾಗಿದ್ದರೆ, ಅಜಾಗರೂಕ ಎಂಬ ಆ ಪದದ ಅರ್ಥ ನೆಗ್ಲೆಕ್ಟ್, ಅಂದ್ರೆ ತುಚ್ಛವಾಗಿ ಕಾಣೋದು ಅಥವಾ ಕಳಪೆ, ಒಂದು ಏನ್ ಹೇಳ್ತಾರೆ ಅದಕ್ಕೆ, ಕಳಪೆ ರೀತಿಯಾದ ವರ್ತನೆ ಅಥವಾ ಬೇಜವಾಬ್ದಾರಿ ಅಥವಾ ದುರಹಂಕಾರ ಅಥವಾ ಗರ್ವ, ನಾನ್ಯಾಕೆ ಮಾಡಬೇಕು ಅನ್ನೋ ಗರ್ವ. ಸೊ ಇದೆಲ್ಲ ಜಂಬ. ಅಜಾಗರೂಕನಾಗಿ ನಾನು ಕ್ರೈಸ್ತ, ಇವತ್ತಿಗೆ ನಮ್ಮ ಧರ್ಮಸಭೆಯಲ್ಲಿ ಎಲ್ಲರೂ ಮಾಡ್ತಾರೋ ತಪ್ಪು ಕೆಲಸ ಅಂತ ಹೇಳಿದ್ರೆ, ನಾನು ಕ್ರೈಸ್ತ, ಹಾಗಾಗಿ ನಾನು ಪರಲೋಕ ಸೇರ್ಕೊಳ್ತೀನಿ, ಪರಲೋಕಕ್ಕೆ ನಾನು ಹೋಗ್ತೀನಿ ಎಂಬ ತಪ್ಪು ಭಾವನೆಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ನಾವೆಲ್ಲರೂ ಜೀವಿಸ್ತಾ ಇರೋದು ತಪ್ಪು ಭಾವನೆಯಲ್ಲಿ. ಪ್ರೈಸ್ ದಿ ಲಾರ್ಡ್. ಎಷ್ಟೋ ಜನ ಬೋಧಕರನ್ನ ನೋಡಿದ್ದೀನಿ. ನೀವು ಪ್ರತಿ ಬಾರಿ ಜಪಸರ ಮಾಡ್ತಾರಿ, ಪ್ರತಿ ಬಾರಿ ಮಾತಿ ಮರಿಯಮ್ಮನವರನ್ನ ಆರಾಧಿಸ್ತಾರಿ, ಪ್ರತಿ ಬಾರಿ ನೀವು ಮಾತಿ ಮರಿಯಮ್ಮನವರೊಂದಿಗೆ ಇರಿ, ಆಗ ನೀವು ಪರಲೋಕಕ್ಕೆ ಹೋಗ್ತೀರಾ ಎಂದು ಬೋಧಕರು ಹೇಳುವುದನ್ನು ನಾನೇ ನೇರವಾಗಿ ಕಂಡಿದ್ದೇನೆ. ನೇರವಾಗಿ
ಬೈಬಲಲ್ಲಿ ಎಲ್ಲೂ ಬರೆದಿಲ್ಲ ನ್ಯಾಯ ತೀರ್ಪನ್ನ ನೀಡುವವರು ಮಾತೆ ಮರಿಯಮ್ಮನವರು ಎಂಬುದಾಗಿ ಎಲ್ಲೂ ಬರೆದಿಲ್ಲ. ಮಾತೆ ಮರಿಯಮ್ಮನವರಂತೆ ನಾವು ದೇವರಿಗೆ ನಮ್ಮ ಜೀವನದಲ್ಲಿ ಮೊದಲನೆಯ ಸ್ಥಾನವನ್ನ ಕೊಟ್ಟು ದೇವರ ಆ ಒಂದು ಯೋಜನೆ, ನಮ್ಮ ಮೇಲೆ ಇಟ್ಟಿರುವ ಯೋಜನೆಯನ್ನ ಬಹಳ ಜಾಗರೂಕರಾಗಿ ಯಾಕೆ ಅಂತ ಹೇಳಿದ್ರೆ ಈ ಬೈಬಲ್ ಬರೆದಿರೋದು 2025 ವರ್ಷಗಳ ಹಿಂದೆ. ಅಲ್ಲೇ ಮುಂಚಿತವಾಗಿ ಹೇಳಿದರೆ ಯೋಹಾನ 4ನೇ ಅಧ್ಯಾಯ 1, 2, 3, 4 ವಾಕ್ಯಗಳಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ಸ್ಪಷ್ಟವಾಗಿ ಬರೀತಾರೆ, ಅಂತಿಮ ದಿನಗಳಲ್ಲಿ ಕುಚೋದ್ಯಗಾರರು ಹುಟ್ಟುಕೊಳ್ತಾರೆ, ನ್ಯಾಯ ತೀರ್ಪಿಗೆ ವಿರುದ್ಧವಾಗಿ ನಿಮ್ಮನ್ನ ಮುನ್ನಡೆಸ್ತಾರೆ. ಅಯ್ಯೋ, ಈ ಬ್ರದರ್ 40 ವರ್ಷ ಸೇವೆ ಮಾಡಿದ್ದಾರೆ, ಈ ಬ್ರದರ್ 30 ವರ್ಷ ಸೇವೆ ಮಾಡಿದ್ದಾರೆ, ಇವ್ರು ಹೇಳ್ತಾರದ್ರಲ್ಲಿ ಸತ್ಯ ಇದೆ ಅಂತ ಹೇಳಿ ನಾವೇನಾದ್ರೂ ದಾರಿ ತಪ್ಪಿದ್ದೇ ಆದ್ರೆ, ನಾವೇನಾದ್ರೂ ಅಜಾಗರೂಕತೆಯಿಂದ ಅವರು ನುಡಿಯುವುದನ್ನು ನಾವು ಒಪ್ಪಿಕೊಂಡಿದ್ದೇ ಆದ್ರೆ ಖಂಡಿತವಾಗ್ಲೂ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರು ಅಲ್ಲ. ದೇವರ ರಾಜ್ಯಕ್ಕೆ ಯಾರು ಬಾಧ್ಯಸ್ಥರು ಅಂತ ಹೇಳಿದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಆ ವಾಕ್ಯ ನಾವು ನೋಡ್ಬೇಕಾದ್ರೆ ದೇವರ ಪ್ರೈಸ್ ದಿ ಲಾರ್ಡ್, ಅಲ್ಲಿ ವಾಕ್ಯ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಾವು ದೇವರನ್ನ ಸಂಪೂರ್ಣವಾಗಿ ಅರಿತುಕೊಂಡಾಗ ಮಾತ್ರ ನಾವು ದೇವರ ರಾಜ್ಯ ಸೇರೋದಕ್ಕೆ ಸಾಧ್ಯ. 1 ತಿಮೋತಿ 2ನೇ ಅಧ್ಯಾಯ ವಾಕ್ಯ 4ರಲ್ಲಿ ನಾವು ಓದ್ತೀವಿ, ಎಲ್ಲಾ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರವನ್ನ ಪಡೆಯಬೇಕೆಂಬುದೇ ದೈವ ಇಚ್ಛೆ. ಎಲ್ಲಾ ಮಾನವರು, ಈ ಧರೆಯಲ್ಲಿರುವ ಎಲ್ಲಾ ಮಾನವರು ಸತ್ಯವನ್ನು ಅರಿತುಕೊಂಡು ಜೀವೋದ್ಧಾರವನ್ನು ಪಡೆದುಕೊಳ್ಳಬೇಕು. 5ನೇ ವಾಕ್ಯ ಹೇಳುತ್ತೆ, ದೇವರು ಒಬ್ಬರೇ, ದೇವರನ್ನು ಮಾನವರನ್ನು ಒಂದುಗೂಡಿಸುವ ಮಧ್ಯಸ್ಥರು ಒಬ್ಬರೇ, ಅವರೇ ಮಾನವರಾದ ಪ್ರಭು ಯೇಸು ಕ್ರಿಸ್ತು. ಪ್ರೈಸ್ ದಿ ಲಾರ್ಡ್. ಅವ್ರು ಬಂದಿದ್ದೇ ನಮ್ಮನ್ನ ಉದ್ಧರಿಸುವುದಕ್ಕಾಗಿ. ಈ ದಿನಗಳಲ್ಲಿ ಏನಾಯ್ತು, ಕೆಲವು ಬೋಧಕರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ತಮ್ಮನ್ನ ಪ್ರಭು ಪವಿತ್ರಾತ್ಮರಿಗೆ ಒಪ್ಪಿಸಿಕೊಡದೆ ತಮ್ಮ ಸ್ವಾರ್ಥ, ಅಂದ್ರೆ ನಾನೇ ಜ್ಞಾನಿ, ನನಗೆ ತುಂಬಾ ಎಲ್ಲ ಗೊತ್ತಿದೆ ಅನ್ನೋ ಒಂದು ಭಾವನೆಯಲ್ಲಿ ಅವ್ರೇನ್ ಮಾಡ್ತಾರೆ, ಎಲ್ಲಾ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಾಗಿರಬೇಕು, ಜಾಗರೂಕರಾಗಿದ್ದರೆ ಮಾತ್ರ ನಾವು ದೇವರ ರಾಜ್ಯ ಸೇರ್ಲಿಕ್ಕೆ ಸಾಧ್ಯ. ಇಲ್ಲ ನಾವು ಅಜಾಗರೂಕರಾಗಿರ್ತೀವಿ ಅಂತ ಹೇಳಿದ್ರೆ ಅವರು ದೇವರ ರಾಜ್ಯ ಸೇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಮೊದಲನೇ ಪಾಯಿಂಟ್, ಪ್ರಭು ಯೇಸುವನ್ನ ಅಂಗೀಕಾರ ಮಾಡಿಕೊಂಡು ಜೀವಿಸುತ್ತಿರುವ ನಾವು, ಮೊದಲನೇದಾಗಿ ಧರ್ಮಸಭೆಯೊಂದಿಗೆ ನಾವು ಜೀವಿಸ್ತಾ ಇದೀವಿ. ಧರ್ಮಸಭೆ ಹೇಳುತ್ತೆ ಪ್ರಭು ಯೇಸು ಕ್ರಿಸ್ತರು ದೇವರು, ಎಲ್ಲ ಸಂತರುಗಳು ಪರಿಶುದ್ಧರು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಸಂತರುಗಳಂತೆ ನಾವು ಜೀವಿಸಬೇಕು, ಸಂತರಂತೆ ನಾವು ಪ್ರಭುವನ್ನ ಪ್ರೀತಿಸಬೇಕು, ಸಂತರಂತೆ ನಾವು ದೇವರಿಗೆ ತಮ್ಮನ್ನೇ ಸಮರ್ಪಿಸಿಕೊಳ್ಳಬೇಕು, ಸಂತರಂತೆ ನಾವು ದೇವರಿಗೆ ವಿಧೇಯರಾಗಿ ನಾವು ಜೀವಿಸಬೇಕು ಎಂಬುದಾಗಿ ಧರ್ಮಸಭೆ ನಮಗೆ ತಿಳಿಸ್ಕೊಡುತ್ತೆ. ಪ್ರೈಸ್ ದಿ ಲಾರ್ಡ್. ಓಕೆ, ಇಲ್ಲಿ ವಾಕ್ಯ ಹೇಳುತ್ತೆ, ಲೂಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 47 ಹಾಗೂ 48ರಲ್ಲಿ ನಾವು ಓದ್ತೀವಿ, ಸೇವಕನು ಯಜಮಾನನ ಇಷ್ಟಾರ್ಥವನ್ನ ಅರಿತುಕೊಂಡಿದ್ದರೂ ಅಜಾಗರೂಕನಾಗಿ ಇದ್ದರೆ ಅವನು ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾನೆ. ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ಬೇಕೆಂಬುದು ದೇವರ ಇಚ್ಛೆ. ಪ್ರತಿಯೊಬ್ಬರು ಮಾನವರಾಗಿ ಜೀವಿಸಿದ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡ್ಕೊಳ್ಬೇಕೆಂಬುದಾಗಿ ದೇವರು ಇಷ್ಟಪಡ್ತಾರೆ. ಆದರೆ ನಾವು ಅಜಾಗರೂಕರಾಗಿ ಇದ್ದರೆ ಬಹಳ ಎಚ್ಚರಿಕೆಯಾಗಿರಿ ಅಂತನೂ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ. ಬಹಳ ಎಚ್ಚರಿಕೆಯಾಗಿರ್ಬೇಕಂತೆ. ಯಾಕೆ ಅಂತ ಹೇಳಿದ್ರೆ ಸೈತಾನ ನಮ್ಮನ್ನ ಯಾವಾಗ ಕಬಳಿಸ್ತಾನೋ, ಯಾವಾಗ ನಮ್ಮನ್ನ ದಾರಿ ತಪ್ಪಿಸ್ತಾನೋ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಿ ಎಂದು ಬೈಬಲ್ ಕೂಡ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಈಗ ನಾವು ಹುಟ್ಟಿದ ತಕ್ಷಣ ನಮ್ಮ ತಂದೆ ತಾಯಿಗಳು ನಮ್ಮನ್ನ ತಗೊಂಡೋಗಿ ಧರ್ಮಸಭೆಯಲ್ಲಿ ಏನ್ ಮಾಡ್ತಾರೆ? ಧರ್ಮಸಭೆಯಲ್ಲಿ
ಸೇರಿಸ್ತಾರೆ brother. ಹಾ. ಚರ್ಚ್ ದೇವರ ಮಕ್ಕಳಾಗಿ ಧರ್ಮಸಭೆಯಲ್ಲಿ ನಮ್ಮನ್ನ ನೋಂದಣಿ ಮಾಡಿಸ್ತಾರೆ ಅಲ್ವಾ, ನೋಂದಣಿ ಮಾಡಿಸ್ತಾರೆ. brother. ಓಕೆ, ಅದಾದ್ಮೇಲೆ ಬೆಳೀತಾ 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 ನಾವು ದೇವರ ಜ್ಞಾನದಲ್ಲಿ ನಾವು ಬೆಳಿಬೇಕು. ದೇವರ ಜ್ಞಾನದಲ್ಲಿ ನಾವು ಬೆಳಿಬೇಕು. ಆದ್ರೆ ಕೆಲವು ಕುಟುಂಬಗಳಲ್ಲಿ ತಂದೆ ತಾಯಿ ಏನ್ ಮಾಡ್ತಾರೆ, ಮಕ್ಕಳನ್ನ ಏನ್ ಮಾಡ್ತಾರೆ, ಅವ್ರನ್ನ ನೋಡು, ಆ ಹುಡುಗನ ನೋಡು, ಇವನ್ ನೋಡು, ಅವನು ಇಂಜಿನಿಯರ್ ಆಗಿದ್ದಾನೆ, ನೀನು ಅದಾಗಿದ್ದಾನೆ, ಇದಾಗಿದ್ದಾನೆ, ಅವನು ಸಾಫ್ಟ್ವೇರ್ ಅಲ್ಲಿ ಇದ್ದಾನೆ, ನೀನೇನು ಓದಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಮಕ್ಕಳನ್ನ ಲೋಕದ ದೇವರ ಕಡೆಯಿಂದ ಲೋಕದ ಕಡೆ ತಿರುಗಿಸ್ತಾರೆ. ದೇವರ ಕಡೆಯಿಂದ ಲೋಕದ ಕಡೆ ತಿರುಗಿಸ್ಬಿಟ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಾ ಇದೆ. ಯಾವಾಗ ನಾವು ಧರ್ಮಸಭೆಯಲ್ಲಿ ನೋಂದಣಿ ಮಾಡ್ತೀವೋ ಆ ಸಮಯದಲ್ಲಿ ನೋಡಿ ದೀಕ್ಷಾ ಸ್ಥಾನ ಕೊಡ್ತಾರೆ. ದೀಕ್ಷಾ ಸ್ಥಾನ ಕೊಡ್ತಾರೆ. ಅದಾದ್ಮೇಲೆ ಪರಮಪ್ರಸಾದ ಕೊಡ್ತಾರೆ. ಪರಮಪ್ರಸಾದ ಆದ್ಮೇಲೆ ದೃಢೀಕರಣ ಕೊಡ್ತಾರೆ. ದೃಢೀಕರಣ ಇದು ಮೂರು ಕೊಟ್ಟ ಮೇಲೆ ನೀನು ಧರ್ಮಸಭೆಯ ಒಂದು ಭಾಗವಾಗಿರ್ತೀಯ. ಇದು ಮೂರು ಕೊಟ್ಟ ಮೇಲೆ ಧರ್ಮಸಭೆಯ ಒಂದು ಭಾಗವಾಗಿರುವ ನೀನು ಧರ್ಮಸಭೆ ಹೇಳುವುದನ್ನ, ಧರ್ಮಸಭೆಯನ್ನ ಅಭಿವೃದ್ಧಿ ಪಡಿಸುವುದಕ್ಕಾಗಿ ನೀನು ನಿನ್ನ ಜೀವನವನ್ನ ಒಪ್ಪಿಸ್ಕೊಡ್ಬೇಕೇ ಹೊರತು ನಿನ್ನ ಲೌಕಿಕ ಜೀವನಕ್ಕಾಗಿ ಅಲ್ಲ. ದೇವರು ನಮ್ಮನ್ನು ಆರಿಸ್ಕೊಂಡಿದ್ದೆ 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತೆ, ದೇವರು ಪ್ರತಿಯೊಬ್ಬೊಬ್ಬರನ್ನ ಆರಿಸಿಕೊಂಡಿದ್ದು, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಅವರ ಅದ್ಭುತ ಕಾರ್ಯಗಳನ್ನ ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು ನಾವು. ಕಾರ್ಗತ್ತಲಿನಿಂದ ತಮ್ಮ ಅದ್ಭುತಕರವಾದ ಬೆಳಕಿಗೆ ನಿಮ್ಮನ್ನು, ಅಂದ್ರೆ ನನ್ನನ್ನು ಕರೆದುಕೊಂಡು ಬಂದವರು ಅವರೇ. ಈಗ ಧರ್ಮಸಭೆಯಲ್ಲಿ ಕೊರತೆ ಏನಿದೆ ಅಂತ ಹೇಳಿದ್ರೆ, ನಾವು ಯಾರು ಎಂಬುದೇ, ಕ್ರೈಸ್ತರನ್ನುವರು ಯಾರು, ಏನಕ್ಕೋಸ್ಕರ ದೇವರು ಆಯ್ಕೆ ಮಾಡಿಕೊಂಡ್ರು, ಏನ್ ಕೆಲಸ ಮಾಡಬೇಕು ನಾವು ಅನ್ನೋದೇ ನಮಗೆ ಗೊತ್ತಿಲ್ಲ. ಕ್ರಿಸ್ಮಸ್ ಬಂದ್ರೆ ಕೇಕ್ ಕಟ್ ಮಾಡ್ತೀವಿ, ವೈನ್ ಕುಡಿತೀವಿ, ಈಸ್ಟರ್ ಆದ್ರೆ ಬಿರಿಯಾನಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಇದಕ್ಕೋಸ್ಕರ ಕ್ರೈಸ್ತರಾಗಿ ಇರಬೇಕನ್ನೋ ಅವಶ್ಯಕತೆ ಇಲ್ಲ. ಸಾಮಾನ್ಯ ಮನುಷ್ಯರಾಗಿದ್ರೂ ಪರವಾಗಿಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡಂತ ಉದ್ದೇಶ ತುಂಬಾ ಮುಖ್ಯ. ಈಗ ಯಾಜಕರನ್ನ ಅಭಿಷೇಕ ಮಾಡಿ, ದೇವರು ಯಾಜಕರನ್ನ ವಿಶೇಷವಾಗಿ ಅವರನ್ನ ಅಭಿಷೇಕ ಮಾಡಿ ದೇವಾಲಯದ ಸಂಪೂರ್ಣ ನಿರ್ವಹಣೆಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮನ್ನ ಆಶೀರ್ವದಿಸಿ 3 ಅಧಿಕಾರಗಳನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮನ್ನ ಆಶೀರ್ವದಿಸಿ 3 ಅಧಿಕಾರಗಳನ್ನು ನಮಗೆ ಕೊಟ್ಟಿದ್ದಾರೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಧರ್ಮಸಭೆಯನ್ನ ಕಟ್ಟುವುದಕ್ಕಾಗಿ ಹಾಗೂ ಧರ್ಮಸಭೆಯ ಮುಖಾಂತರ ಪ್ರಭುವಿನ ಎಲ್ಲ ಅದ್ಭುತ ಕಾರ್ಯಗಳನ್ನ ಈ ಲೋಕಕ್ಕೆ ತಿಳಿಯಪಡಿಸುವುದಕ್ಕಾಗಿ ದೇವರು ನಮ್ಮನ್ನ ಆರಿಸ್ಕೊಂಡಿರೋದು. ಪ್ರೈಸ್ ದಿ ಲಾರ್ಡ್. ಇದು ತುಂಬಾ ಮುಖ್ಯ. ಯಾವುದು ಆ 3 ಅಧಿಕಾರಗಳು, ನಮಗೆ ಕೊಟ್ಟಿರುವ ಅಧಿಕಾರಗಳು ಯಾವ್ಯಾವು ಅಂತ ಹೇಳಿದ್ರೆ, ಮತ್ತಾಯನ ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 8. 10ನೇ ಅಧ್ಯಾಯ ಮತ್ತಾಯನ ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 8 ಹಾಗೂ ಲೂಕನ ಬರೆದ ಶುಭ ಸಂದೇಶ 9ನೇ ಅಧ್ಯಾಯ ವಾಕ್ಯ 1. ಅದಾದ ಮೇಲೆ ಲೂಕನ ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 19. ಈ 3 ಅಧಿಕಾರಗಳನ್ನು ನಮಗೆ ಕೊಟ್ಟು ನಮ್ಮನ್ನ ಆಶೀರ್ವದಿಸಿ ಅವರ ಅನುಯಾಯಿಯಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ನಾವು ಓದ್ತೀವಿ. ಏನಂತ ಓದ್ತೀವಿ? ಆ ಪ್ರಭುವಿನ ಅನುಯಾಯಿಯಾಗಿ, ಪ್ರಾಮಾಣಿಕ ಅನುಯಾಯಿಯಾಗಿ ಯಾರ್ಯಾರಿದಾರೋ ಅವರೆಲ್ಲರೂ ದೇವರ ರಾಜ್ಯವನ್ನು ಸೇರ್ಕೊಳ್ತಾರೆ. ವಾಕ್ಯ ಓದೋಣ. ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಅಲ್ಲಿ ನೋಡಿ, ವಾಕ್ಯ ಹೇಳುತ್ತೆ, ದೇವರು ಕರೆ ಹೊಂದಿದವರು, ದೇವರು ಆಯ್ಕೆಗೊಂಡವರು ಆದ, ದೇವರ ಕರೆ ಹೊಂದಿದವರು, ದೇವರು ಆಯ್ಕೆಗೊಂಡವರು ಆದ ಪ್ರಾಮಾಣಿಕ ಅನುಯಾಯಿಗಳು ಆ ಜಯದಲ್ಲಿ ಪಾಲ್ಗೊಳ್ತಾರೆ. ಆ ಜಯದ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ತಾರೆ. ಸಮಾರಂಭ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ, ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 1ನೇ ವಾಕ್ಯದ ಹೆಡ್ಡಿಂಗ್ ನೋಡಿದ್ರೆ,
ಸ್ವರ್ಗದಲ್ಲಿ ಸಂಭ್ರಮ. ಸ್ವರ್ಗದಲ್ಲಿ ಸಂಭ್ರಮ. ಯಾರ್ಯಾರು ಜಯ ಹೊಂದಿರ್ತಾರೋ ಅವರೆಲ್ಲರೂ ಸ್ವರ್ಗದಲ್ಲಿ ಆ ಸಂಭ್ರಮದಲ್ಲಿ ಪಾಲ್ಗೊಳ್ತಾರೆ. ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ನಮ್ಮ ದೃಷ್ಟಿ ಸ್ವರ್ಗದ ಆ ಸಂಭ್ರಮದಲ್ಲಿ ಇರಬೇಕೇ ಹೊರತು ಲೋಕದ ಸಂಭ್ರಮದಲ್ಲಿ ಅಲ್ಲ. ನೋಡಿ, ಆದಾಮನಿಂದ ಅಬ್ರಹಾಮನ ತನಕ 2000 ವರ್ಷಗಳು, ಅಬ್ರಹಾಮನಿಂದ ಪ್ರಭು ಯೇಸು ಕ್ರಿಸ್ತರ ತನಕ 2000 ವರ್ಷಗಳು, ಪ್ರಭು ಯೇಸು ಕ್ರಿಸ್ತರಿಂದ ಇಲ್ಲಿ ನಮ್ಮ ತನಕ 2025 ವರ್ಷಗಳು. ಅಂದ್ರೆ 25 ವರ್ಷಗಳು ನಮಗೆ ಎಕ್ಸ್ಟ್ರಾ ಬೋನಸ್ ಆಗಿ ಕೊಟ್ಟಿದ್ದಾರೆ. ಅರ್ಥಕೊಳ್ತಾರೆ ನನ್ನ ಮಕ್ಕಳು ಅರ್ಥಕೊಳ್ತಾರೆ. ನೋಡೋಣ. ಇನ್ನೂ 1-2 ದಿನ ನೋಡೋಣ, ಇನ್ನೊಂದು 5 ನಿಮಿಷ ನೋಡೋಣ, ವಾಪಸ್ ಬರ್ಬೋದು, ಇನ್ನೊಂದು 5 ನಿಮಿಷ ನೋಡೋಣ, ವಾಪಸ್ ಬರ್ಬೋದು ಅಂತ ಹೇಳಿ ಪ್ರಭು ಏನ್ ಮಾಡ್ತಾ ಇದ್ದಾರೆ? ಕಾದು ಕುಳಿತಿದ್ದಾರೆ. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ಎಲ್ಲವನ್ನ ಅರಿತಿದ್ರು ಕೂಡ ನಮಗೆ ಪರಮಪ್ರಸಾದ ಇದೆ, ಪರಮಪ್ರಸಾದ ಅರಿವಿದೆ, ದೇವಾಲಯ ಇದೆ, ದೇವಾಲಯದ ಅರಿವು ನಮಗಿದೆ, ಬಲಿಪೀಠ ಇದೆ, ಬಲಿಪೀಠದ ಅರಿವು ನಮಗಿದೆ, ಯಾಜಕರಿದ್ದಾರೆ, ಯಾಜಕರ ಅರಿವು ಕೂಡ ನಮಗಿದೆ, ನಾವು ಜೀವಂತವಾಗಿದ್ದೀವಿ, ನಮ್ಮ ಅರಿವು ಕೂಡ ನಮಗೆ ಇದೆ. ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು, ಎಲ್ಲವನ್ನ ದೇವರು ನಮಗೆ ಅರಿವನ್ನು ಕೊಟ್ಟಿದ್ದಾರೆ. ಅರಿವಿಲ್ಲದೆ ಯಾರಾದ್ರೂ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಯಾರು ಇಲ್ಲ. ಎಲ್ಲ ಅರಿವಿದೆ, ಎಲ್ಲರಿಗೂ ಪ್ರತಿಯೊಂದು ಅರಿವಿದೆ. ಎಷ್ಟು ಗಂಟೆಗೆ ಎದ್ದೇಳಬೇಕು ನೋಡಿ. ಲೋಕದ ವಿಷಯ ಬಂದಾಗ ಎಷ್ಟು ಗಂಟೆಗೆ ಎದ್ದೇಳಬೇಕು, ಮಕ್ಕಳಿಗೆ ಎಷ್ಟು ಗಂಟೆಗೆ ಎದ್ದು ಅಡಿಗೆ ನಾವು ತಿಂಡಿ ರೆಡಿ ಮಾಡಬೇಕು, ಬಾಕ್ಸ್ ಕಟ್ಟಬೇಕು, ಟಿಫನ್ ಕಟ್ಟಬೇಕು, ಅದಾದ್ಮೇಲೆ ಯೂನಿಫಾರ್ಮ್ ರೆಡಿ ಮಾಡಬೇಕು, ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು, ನಂತರ ಮಕ್ಕಳನ್ನ ಶಾಲೆಗೆ ಕಳಿಸ್ಕೊಳ್ಬೇಕು. ಇದೆಲ್ಲ ನಡೀಬೇಕು ಅಂತ ಹೇಳಿದ್ರೆ ಕುಟುಂಬದಲ್ಲಿ ಏನ್ ಮಾಡ್ತಾರೆ? 5 ಗಂಟೆಗೆ ಎದ್ದೇಳ್ತಾರೆ, ಅಥವಾ ಕೆಲವು ಜನ 4 ಗಂಟೆಗೆ ಎದ್ದೇಳೋರು ಇದ್ದಾರೆ. 7 ಗಂಟೆಗೆ ಶಾಲೆಗೆ ಹೋಗಿದ್ರೆ 4 ಗಂಟೆಗೆ ಎದ್ದೇಳಬೇಕು. 7:30 8 ಗಂಟೆಗೆ ಹೋಗಿದ್ರೆ 5 ಗಂಟೆಗೆ ಎದ್ದೇಳಬೇಕು. ಎಲ್ಲ ಎದ್ದೇಳ್ತಾರೆ. ಅರಿವಿದೆ. ಹಾಗಾದ್ರೆ ಅರಿವಿದೆ. ಯಾರು ಕೂಡ 7 ಗಂಟೆ ಶಾಲೆಗೆ ಹೋಗುವ ಮಕ್ಕಳಿಗೆ 6:30 ಗಂಟೆಗೆ ಎದ್ದು ರೆಡಿ ಮಾಡಲಿಕ್ಕೆ ಹೋಗೋದಿಲ್ಲ. ಅವರಿಗೆ ಅರಿವಿದೆ. ಹಾಗಾಗಿ ಪ್ರಭುವಿನ ಬರುವಿಕೆ ಇದೆ ಎಂದು ತಿಳಿದ ಮೇಲೂ ಕೂಡ ನಾವು ದೇವರಿಗಾಗಿ, ಪ್ರಭುವಿಗಾಗಿ ಕಾದು ಕುಳಿತುಕೊಳ್ಳದೆ, ಪ್ರೈಸ್ ದಿ ಲಾರ್ಡ್, ಪ್ರಭುವಿಗಾಗಿ ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಾಕ್ಯ 28ರಲ್ಲಿ ನಾವು ಓದ್ತೀವಿ. ಮತ್ತೆ ಅವರು ಪ್ರತ್ಯಕ್ಷರಾಗ್ತಾರೆ. ಪ್ರಭು ಮತ್ತೆ ಪ್ರತ್ಯಕ್ಷರಾಗ್ತಾರೆ. ಸ್ಪಷ್ಟವಾಗಿದೆ, ಪ್ರಭು ಮತ್ತೆ ಪ್ರತ್ಯಕ್ಷರಾಗ್ತಾರೆ. ಅವರು ಪಾಪ ನಿವಾರಣೆ ಮಾಡಲೆಂದು ಅಲ್ಲ. ಎರಡನೇದಾಗಿ ಯಾರಿಗೋಸ್ಕರ ಬರ್ತಾ ಇದ್ದಾರೆ ಅವರು ಅಂತ ಹೇಳಿದ್ರೆ, ತಮ್ಮನ್ನ ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನ ಜೀವೋದ್ಧಾರ ಮಾಡುವುದಕ್ಕಾಗಿ ತಮ್ಮನ್ನ ನಂಬಿರಬೇಕು. ಯಾವುದೇ ಸಂತರನ್ನ ನಂಬಿರಬಾರದು. ತಮ್ಮನ್ನ ನಂಬಿ ಯಾರು ನಂಬಿರ್ತಾರೋ ಅವರಿಗೋಸ್ಕರ. ಅರಿವಿದೆ, ನಮಗೆ ಅರಿವಿದೆ, ಸತ್ಯ ಯಾವುದು ಸುಳ್ಳು ಯಾವುದು ಅರಿವಿದೆ. ಆದ್ರೂ ಕೂಡ ಅರಿವಿಲ್ಲದಂತೆ ನಾವು ಏನ್ ಮಾಡ್ತಾ ಇದೀವಿ? ನಟನೆ ಮಾಡ್ತಾ ಇದೀವಿ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇವತ್ತು ನಾವು ಹೊಡೆದಾಡ್ಬೋದು, ಅಯ್ಯೋ ಇವರು ಸುಳ್ಳು ಹೇಳ್ತಾ ಇದಾರೆ, ಇವ್ರು ಈ ತರ ಹೇಳ್ತಾರೆ, ಆ ತರ ಹೇಳ್ತಾರೆ, ಹಂಗ್ ಮಾಡೋಣ ಹಿಂಗ್ ಮಾಡೋಣ, ಇವ್ರಿಗೆ ಈ ತರ ಶಿಕ್ಷೆ ಕೊಡೋಣ, ಆ ತರ ಶಿಕ್ಷೆ ಕೊಡೋಣ ಅಂತ. ಆದ್ರೆ ನ್ಯಾಯ ತೀರ್ಪಿನ ದಿನದಂದು ನೀವು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಚರ್ಚೆ ನಡೆಯಲ್ಲ. ಭೂಲೋಕದ ವಟ ಬಾಯಿಗಳು ಅಲ್ಲಿ ತೆರೆಯಲ್ಪಡೋದಿಲ್ಲ. ಭೂಲೋಕದಲ್ಲಿ ಮಾತ್ರ ವಟ ಬಾಯಿಗಳು, ಮಾತಿಗೆ ಮಾತು, ಉತ್ತರಕ್ಕೆ ಉತ್ತರ, ಬೇಜವಾಬ್ದಾರಿ ಉತ್ತರಗಳು ಎಲ್ಲ ಭೂಲೋಕದಲ್ಲಿ ಮಾತ್ರ, ಸ್ವರ್ಗದಲ್ಲಿ ಇಲ್ಲ. ನೀವಾಗ್ಲಿ ನಾನಾಗ್ಲಿ ಮಾತು ಚರ್ಚೆ ಆರ್ಗ್ಯುಮೆಂಟ್ ಮಾಡಕ್ಕೆ ಸಾಧ್ಯವಿಲ್ಲ. ಅಲ್ಲೇನಿದ್ರು ನೇರವಾಗಿ ವಿಡಿಯೋ ತೋರಿಸ್ತಾರೆ. ನೀನು ಏನ್ ಮಾಡ್ತಾ ಇದ್ದೆ ಎಲ್ಲ ವಿಡಿಯೋವನ್ನ ತೋರಿಸ್ತಾರೆ, ಎಲ್ಲ ಚಿತ್ರವನ್ನ ತೋರಿಸ್ತಾರೆ. ಏಕೆ ಅಂತ ಹೇಳಿದ್ರೆ, ಕೀರ್ತನೆಗಳ ಗ್ರಂಥದಲ್ಲಿ ನಾವು ಓದ್ತೀವಿ 14ನೇ ಅಧ್ಯಾಯ, ಕೀರ್ತನೆಗಳ ಗ್ರಂಥ 14ನೇ ಅಧ್ಯಾಯ. ಆ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಪ್ರೈಸ್ ದಿ ಲಾರ್ಡ್, ದೇವರ ಕಣ್ಣು ಎಲ್ಲಿದೆ ನೋಡಿ. 14ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ತೀವಿ, ಮಾನವರನ್ನು ಪ್ರಭು ಸ್ವರ್ಗದಿಂದ ಸಮೀಕ್ಷಿಸುತ್ತೀಯರು, ದೇವರನ್ನು ಅರಸುವ ಸನ್ಮತಿಗಳು ಯಾರೆಂದು ವೀಕ್ಷಿಸುತ್ತೀಯರು.
ಯಾರು ದೇವರನ್ನ ಅರಸ್ತಾ ಇದ್ದಾರೆ ಅದೆಲ್ಲ ಚೆನ್ನಾಗಿ ಗೊತ್ತಿದೆ. ದೇವರನ್ನ ಅರಸುವವರನ್ನ, ಪ್ರವಾದಿಗಳನ್ನ, ವ್ಯಕ್ತಿಗಳನ್ನ, ಸಂತರುಗಳನ್ನ ಅರಸೋರಲ್ಲ. ಸಂತರನ್ನಗಳನ್ನಾಗಲಿ, ಪ್ರವಾದಿಗಳನ್ನಾಗಲಿ, ಬೋಧಕರನ್ನಾಗಲಿ, ಲೋಕದ ವಸ್ತುಗಳನ್ನಾಗಲಿ, ಲೋಕದ ವ್ಯಕ್ತಿಗಳನ್ನು ಅರಸುವವರಲ್ಲ. ಅರಸೋದಂತ ಹೇಳಿದ್ರೆ ಏನು? ಅರಸೋದಂತ ಏನು? ಅವರ ಮೇಲೆ ಡಿಪೆಂಡ್ ಆಗೋದು, ಅವರನ್ನೇ ಅವಲಂಬಿಸಿಕೊಳ್ಳೋದು. ಆದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 28 ಹೇಳುತ್ತೆ, ತಮ್ಮನ್ನ ನಂಬಿ ಜೀವಿಸುವವರಿಗೋಸ್ಕರ ಬರ್ತಾರೆ. ಮಾನವರನ್ನು ಸ್ವರ್ಗದಿಂದ ಕುಳಿತು ಮಾನವರನ್ನು ಪ್ರಭು ಸ್ವರ್ಗದಲ್ಲಿ ಕುಳಿತು ಸಮೀಕ್ಷಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಯಾರು ಏನ್ ಮಾಡ್ತಾ ಇದ್ದಾರೆ, ಎಷ್ಟು ಸಮಯಗಳ ಕಾಲ ಯಾರಿಗೆ ಮಹತ್ವ ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. CCTV ರೆಕಾರ್ಡ್ ಆಗ್ತಾ ಇದೆ ನೋಡಿ. ಅದಾದ್ಮೇಲೆ 2 ಕೊರಿಂಥಿಯಲ್ಲಿ ನಾವು ಓದ್ತೀವಿ. 2 ಕೊರಿಂಥಿಯಲ್ಲೂ ಕೂಡ ನಾವು ಓದ್ತೀವಿ. ಏನು ಓದ್ತೀವಿ? 2 ಕೊರಿಂಥಿಯಲ್ಲಿ ವಾಕ್ಯ ಹೇಳುತ್ತೆ, 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆ ವಾಕ್ಯ ಹೇಳುತ್ತೆ, ಪ್ರತಿಯೊಬ್ಬ ಮನುಷ್ಯರು ನ್ಯಾಯ ವಿಚಾರಣೆಗಾಗಿ ನಿಲ್ಲಲೇಬೇಕು. ಪ್ರತಿಯೊಬ್ಬರು ನಿಲ್ಲಬೇಕು. ಪ್ರತಿಯೊಬ್ಬರು, ನಾನಾಗ್ಲಿ, ನೀವಾಗ್ಲಿ, ಯಾರೇ ಆಗ್ಲಿ ನಿಲ್ಲಬೇಕು. ಅದಾದ್ಮೇಲೆ ಒಂದು ಪದವನ್ನು ಬಳಸ್ತಾರೆ, ಪ್ರತಿಯೊಬ್ಬರು ತಮ್ಮ ದೈಹಿಕ ಜೀವನದಲ್ಲಿ, ಪ್ರತಿಯೊಬ್ಬರು ತನ್ನ ಜೈವಿಕ ಜೀವನದಲ್ಲಿ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಮಾಡಿರುವ ತಪ್ಪುಗಳನ್ನು ನಾವು ಒಪ್ಕೊಳ್ಳೋದಿಲ್ಲ. ನಾವು ಬೇರೆಯವರ ತಪ್ಪುಗಳನ್ನು ಅತಿ ಸುಂದರವಾಗಿ ನಾವು ವಿವರಿಸ್ತೀವಿ, ಆದರೆ ನಮ್ಮ ತಪ್ಪುಗಳ ಬಗ್ಗೆ ನಾವು ಅತಿ ಹೆಚ್ಚು ಮಹತ್ವ ಕೊಡ್ಲಿಕ್ಕೆ ಹೋಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಏಕೆ ಅಂತ ಹೇಳಿದ್ರೆ, ಈ ದಿನಗಳ ನ್ಯಾಯ ತೀರ್ಪಿಗೆ ನಮ್ಮ ದೈಹಿಕ ಜೀವನದಲ್ಲಿ ನಡೆದಿರುವ ಪ್ರತಿಯೊಂದು ಪಾಪ ಕಾರ್ಯಗಳ ಬಗ್ಗೆ ನಾವು ದೇವರಿಗೆ ಲೆಕ್ಕ ಕೊಡಬೇಕು ಅಂತ ಹೇಳಿದ್ರೆ, ಖಂಡಿತವಾಗ್ಲು ಲೆಕ್ಕ ಕೊಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಲೆಕ್ಕ ಕೊಡ್ಲೇಬೇಕು. ಹೌದಾ? ನಿಜನಾ? ಕೊಡ್ಲೇಬೇಕು. ನೀನು ಯಾರಿಗೆ ದೈಹಿಕ ಜೀವನದಲ್ಲಿ ಮಾಡಿದ ಮತ್ತೆ ಸಿಸ್ಟರ್ ಮ್ಯೂಟ್ ಮಾಡ್ಕೊಳ್ಳಿ. ಮನುಷ್ಯ ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಜೀವಿಸಿದನ ಅಥವಾ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಿದನ, ಎಲ್ಲವನ್ನ ಏನ್ ಮಾಡ್ತಾರೆ? ದೇವರು ನಮಗೆ ತಿಳಿಸ್ಕೊಡ್ತಾರೆ. ನಾನು ಎಚ್ಚರಿಕೆ ಕೊಡುವ ಸಮಯದಲ್ಲಿ ನೀನು ಎಲ್ಲಿರಲಿಲ್ಲ, ನನ್ನ ಸನ್ನಿಧಿಯಲ್ಲಿ ಇರಲಿಲ್ಲ. ಈಗ ನೋಡಿ, ತುಂಬಾ ಜನ ಕ್ಲಾಸಿಗೆ ಬಂದ್ರು, ತುಂಬಾ ಜನ ಬಂದ್ರು. ಅವರಿಗೆ ಸತ್ಯವಾಕ್ಯಗಳು ಬೋಧಿಸುವುದಕ್ಕಿಂತ ಮುಂಚಿತವಾಗಿ ಅವರೆಲ್ಲ ಎಲ್ಲೋದ್ರು? ಹೊರಗಡೆ ಹೋದ್ರು. ಆಗ್ಲಿಲ್ಲ, ಅವ್ರ ಕೈಗೆ ಸತ್ಯ ತಿಳ್ಕೊಳ್ಳಕ್ಕೆ ಆಗ್ಲಿಲ್ಲ. ಅಲ್ಲಿ ಏನಾಯ್ತು? ಒಬ್ಬೊಬ್ಬ ಬೋಧಕರನ್ನ ಹಿಡ್ಕೊಂಡ್ರು. ಬೋಧಕರು ಇವ್ರು ಹೇಳೋದೇ ಕರೆಕ್ಟ್, ಇವ್ರು ಹೇಳ್ತಾರದು ಸುಳ್ಳು. ಯಾಕಂದ್ರೆ ಕಠಿಣ ಮಾತುಗಳು, ಕಠಿಣ ಸಂದೇಶ ಯಾವತ್ತು ನಮ್ಮ ಹೃದಯವನ್ನ ಚುಚ್ಚುತ್ತೆ. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನಾ? ಹಾಗಾಗಿ ಅವ್ರೇನ್ ಮಾಡಿದ್ರು? ನಮ್ಮಿಂದ ಬಿಟ್ಟೋದವ್ರು ಏನ್ ಮಾಡಿದ್ರು? ಅವರಿಗೆ ತೃಪ್ತಿಯಾಗುವ ಒಬ್ಬ ಬೋಧಕರನ್ನ ಹುಡುಕಿದ್ರು. ಅವರಿಗೆ ತೃಪ್ತಿಯಾಗುವ, ಅವರು ಏನಾದ್ರು ಹೇಳಿದ್ರು ಅಂತ ಹೇಳಿದ್ರೆ ಇವರಿಗೆ ತೃಪ್ತಿ ಆಗೋದು. ಹೌದಲ್ವಾ? ಹಿಂಗ ಆಗ್ಬೋದು. ಓಕೆ, ಅವರೇ ನಿಜವಾದ ಬೋಧಕರು ಅಂತ ಅವರು ಒಪ್ಪುಕೊಂಡ್ರು. ಆದ್ರೆ ಪ್ರವಾದಿ ಮೀಕ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಪ್ರವಾದಿ ಮೀಕ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಗಾಳಿ ಮಾತಿನಿಂದ ಮೋಸ ಮಾಡುವಂತಹ ಸುಳ್ಳುಗಾರನೊಬ್ಬನು ದ್ರಾಕ್ಷರಸ ಮದ್ಯಪಾನಗಳ ಕುರಿತು ಪ್ರವಾದನೆ ಮಾಡುತ್ತೇನೆ ಎಂದು ಹೇಳಿದರೆ ಅಂಥವನೇ ಈ ಜನರಿಗೆ ಸರಿಯಾದ ಪ್ರವಾದಿ ಎನಿಸಿಕೊಳ್ಳುವನು. ಸರಿಯಾದ ಪ್ರವಾದಿ ಯಾವುದ್ರ ಬಗ್ಗೆ? ದ್ರಾಕ್ಷರಸದ ಬಗ್ಗೆ, ಮದ್ಯಪಾನದ ಬಗ್ಗೆ. ಪ್ರೈಸ್ ದಿ ಲಾರ್ಡ್. ಆ ವ್ಯಕ್ತಿಗಳಿಗೆ ಆ ವ್ಯಕ್ತಿನೇ ಸರಿಯಾದ ಬೋಧಕ. ನ್ಯಾಯ ತೀರ್ಪಿನ ಬಗ್ಗೆ ಬೋಧಿಸುವವನು ಅವನು ಬೋಧಕ ಅಲ್ಲ, ಅವನು ಸುಳ್ಳು ಬೋಧಕ. ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡುವವನು ಸುಳ್ಳು ಬೋಧಕ. ತಿನ್ರಿ, ಕುಡಿರಿ, ಮಜಾ ಮಾಡ್ರಿ, ಜೀವನ ತುಂಬಾ ಚಿಕ್ಕದು,
ನಿಮ್ಗೆ ಹೆಂಗ್ ಬೇಕೋ ಆ ಥರ ಜೀವಿಸ್ರಿ ಅಂತ ಹೇಳುವವನು ನಿಜವಾದ ಬೋಧಕ. ಆಲಯಕ್ಕೆ ಹೋಗ್ಬೇಡಿ, ದೇವರನ್ನ ಆರಾಧಿಸ್ಬೇಡಿ, ದೇವರ ಮುಂದೆ ಪರಿಶುದ್ಧವಾಗಿ ನಿಂತ್ಕೊಳ್ಬೇಡಿ. ನೀನು ಸಿಟಿ ಮಾರ್ಕೆಟಲ್ಲಿ ಹೆಂಗಿರ್ತೀಯೋ ಅದೇ ಥರ ಇಲ್ಲೂ ಇರು, ಏನು ತೊಂದರೆ ಏನಿಲ್ಲ. ಅದರಲ್ಲಿ ಏನು ಸಮಸ್ಯೆ ಇದೆ? ದೇವರು ಏನು ಹೇಳಿದ್ರು ತಿನ್ಬೇಕು ಅಂತಿರೋದು ಅದನ್ನ ನೀನು ತಿನ್ಬೋದು, ತಿನ್ನಬಾರ್ದು ಅನ್ನೋದನ್ನು ಕೂಡ ತಿನ್ಬೋದು, ಏನು ತೊಂದರೆ ಏನಿಲ್ಲ. ಏದೇನ್ ತೋಟದಲ್ಲಿ ದೇವರು ಏದೇನ್ ತೋಟವನ್ನು ಉಂಟು ಮಾಡಿದೆ ದೇವರು. ಯಾಕಂದ್ರೆ ಕೆಲವು ಜನ ಹೇಳ್ತಾರೆ ಮಾರ್ಕೆಟಿನಲ್ಲಿ ಸಿಗುವಂತ ಎಲ್ಲ ಆಹಾರವನ್ನು ನಾವು ಸೇವಿಸಬಹುದು. ಎಲ್ಲ ಆಹಾರವನ್ನು ನಾವು ಸೇವಿಸಬಹುದು, ಸಿಗುತ್ತೆ. ಮಾರ್ಕೆಟಲ್ಲಿ ಏನು ಸಿಗಲ್ಲ? ಕಪ್ಪೆ ಸಿಗುತ್ತೆ, ಹಾವು ಸಿಗುತ್ತೆ, ಜಿರಳೆ ಸಿಗುತ್ತೆ, ಬೇರೆ ಬೇರೆ ಅಸಹ್ಯ ಪ್ರಾಣಿಗಳು ಸಿಗುತ್ತೆ. ಅದನ್ನೇ ಹಾಕ್ತೀನಲ್ಲ ನಾವು, ಅದನ್ನೇ ತಗೊಂಡ್ಬಿಡ್ತೀನಲ್ಲ. ಒಂದು ವಾರ ತಗೊಂಬ ಮಾಡ್ಬೇಕು ತಾನೆ. ಕಪ್ಪೆ ಫ್ರೈ ಮಾಡ್ಬೋದು, ಕಪ್ಪೆ ಸೂಪ್ ಮಾಡ್ಬೋದು ಅಲ್ವಾ, ಹಾವಿನ ಕಬಾಬ್ ಮಾಡ್ಬೋದು. ಫಿಶ್ ಥರ ಇರುತ್ತೆ, ಅದನ್ನು ಫಿಶ್ ಕಬಾಬ್ ಥರ ಹಾವಿನ ಕಬಾಬ್ ಮಾಡ್ಬೋದು, ತಿನ್ಬೋದು. ಇದೆಲ್ಲ ಯಾಕೆ ತಿಂತ ಇಲ್ಲ? ಅರಿವಿದೆ ಮನುಷ್ಯನಿಗೆ ಅರಿವಿದೆ. ಆದರೆ ಅವನು ತನಗೇನು ಬೇಕೋ ಅದನ್ನು ತಗೊಳ್ತಾ ಇದ್ದಾನೆ, ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡುವುದು ಕಠಿಣವಾಗಿರುತ್ತೆ. ಕಠಿಣವಾದ ವಾಕ್ಯಗಳ ಮುಖಾಂತರ ದೇವರು ಮಾತನಾಡ್ತಾರೆ. ಯಾರು ಜಾಗರೂಕನಾಗಿರ್ತಾನೋ ಅವನು ಕಡಿಮೆ ಶಿಕ್ಷೆಗೆ ಗುರಿಯಾಗ್ತಾನೆ. ಅವನು ಗುರಿಯಾಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನು ಸತ್ಯವನ್ನ ಅರಿತುಕೊಂಡಿರ್ತಾನೆ. ಈಗ ಎಷ್ಟು ಜನಕ್ಕೆ ನಮಗೆ ಪರಮಪ್ರಸಾದದ ಬಗ್ಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಚರ್ಚ್ ಬಗ್ಗೆ ಎಷ್ಟು ಜನ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ದು ಪಾಪ ಮಾಡುವವನು ದೇವರ ಕೋಪಕ್ಕೆ ಅವನು ಒಳಗಾಗ್ತಾನೆ, ದೇವರ ದಂಡನೆಗೆ ಅವನು ಒಳಗಾಗ್ತಾನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ದೇವರು ಏನು ಮಾಡಬೇಡ ಅಂತ ಹೇಳಿದ್ರು ಅವನು ಪ್ರವಾದಿ ಏನ್ ಮಾಡ್ತಾನೆ? ಅದನ್ನ ಮಾಡು, ಪರವಾಗಿಲ್ಲ. ಅವನೇನು ಹೇಳ್ದ? ನಾನು ದ್ರಾಕ್ಷರಸ ಮತ್ತು ಮದ್ಯಪಾನಗಳ ಕುರಿತು ಪ್ರವಾದನೆ ಮಾಡುತ್ತೇನೆ. ಕರೆಕ್ಟ್ ಇದೆ, ನೀವು ಮಾಡೋದು ಕರೆಕ್ಟ್ ಇದೆ. ಯಾಕಂದ್ರೆ ಕುಡಿದು ಚೆನ್ನಾಗಿರ್ಬೋದಲ್ಲ, ಮತ್ತಾಗಿರ್ಬೋದಲ್ಲ. ದ್ರಾಕ್ಷರಸ ಬೇರೆ, ಮದ್ಯಪಾನ ಬೇರೆ. ಇಲ್ಲಿ ಎರಡು ಪದಗಳನ್ನು ಬಳಸಿದ್ದಾರೆ. ದ್ರಾಕ್ಷರಸ ಹಾಗೂ ಮದ್ಯಪಾನ ಒಂದೇ ಆಗಿದ್ದರೆ ಒಂದೇ ಪದವನ್ನು ಬಳಸ್ತಾ ಇದ್ರು ಪವಿತ್ರಾತ್ಮರು, ಹೌದಾ? ಇಲ್ಲಿ ಎರಡು ವಾಕ್ಯಗಳನ್ನು ಎರಡು ಪದಗಳನ್ನು ಎರಡು ಪದಾರ್ಥಗಳನ್ನು ತೋರಿಸ್ತಾ ಇದ್ದಾರೆ. ದ್ರಾಕ್ಷರಸ ಅಂದ್ರೆ ಏನು, ಮದ್ಯಪಾನ ಅಂದ್ರೆ ಏನು, ಇದೆರಡು ತುಂಬಾ ಮುಖ್ಯ. ಇದ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನಾವು ಧ್ಯಾನ ಮಾಡೋಣ. ಇಲ್ಲಿ ಹೇಳ್ತಾರೆ ದ್ರಾಕ್ಷರಸ ಬೇರೆ, ಮದ್ಯಪಾನ ಬೇರೆ. ಅವುಗಳ ಬಗ್ಗೆ ಕುರಿತು ಏನಾದ್ರು ಪ್ರವಾದನೆ ಮಾಡಿದ್ರೆ ಹೆಂಡತಿ ಬಂದು ಬೋಧಕರ ಬಳಿ ಹೇಳ್ತಾರೆ, ಬ್ರದರ್ ನಮ್ಮ ಯಜಮಾನರು ತುಂಬಾ ಕುಡಿತಾರೆ. ಆಗ ಬೋಧಕ ಏನ್ ಮಾಡ್ಬೇಕು? ಆತನನ್ನ ಕರೆದು ದಂಡಿಸಿ ಬುದ್ಧಿ ಹೇಳಬೇಕು. ಹೆಂಡತಿಗೆ ಹೇಳ್ಕಳಿಸೋದಲ್ಲ, ಏನಮ್ಮ ಮಾಡ್ತಾನೆ, ಕಷ್ಟ ಅವನಿಗೆ, ಬೈಕೈನ ಹೋಗಿ ಏನಾದ್ರು ಕುಡಿಬೋದು, ಹೋಗಿ ಪರವಾಗಿಲ್ಲ, ಹೋಗು, ಅಡ್ಜಸ್ಟ್ ಮಾಡ್ಕೊಂಡು ಬದುಕೋಗು, ಆ ಥರ ಹೇಳ್ಬಾರ್ದು. ಇಬ್ಬರನ್ನು ಕೂರಿಸಿ ಕೌನ್ಸಿಲಿಂಗ್ ಮಾಡಿ ಅವರಿಬ್ಬರಿಗೆ ಸರಿಯಾದದು ಯಾವುದು ಎಂಬುದನ್ನು ತಿಳಿಸ್ಕೊಡ್ಬೇಕು. ಪ್ರೈಸ್ ದಿ ಲಾರ್ಡ್. ಸುಳ್ಳು ಬೋಧಕರ ಹಿಂದೆ ಹೋಗಬಾರದು. ಯಾಕೆ ಅಂತ ಹೇಳಿದ್ರೆ ನ್ಯಾಯ ತೀರ್ಪಿನ ದಿನ ತಮ್ಮ ದೈನಂದಿನ ಜೀವನದಲ್ಲಿ, ದೈಹಿಕ ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಕಾರ್ಯಗಳಲ್ಲಿ ಲೆಕ್ಕ ಕೊಡಬೇಕಾಗುತ್ತೆ. ಸೇವಕನು ಯಜಮಾನನ ಇಷ್ಟಾರ್ಥವನ್ನು ಅರಿತುಕೊಂಡಿದ್ದರೂ ಒಂದು ಆತ್ಮನು ನಾಶ ಆಗಬಾರ್ದು, ಎಲ್ಲ ಆತ್ಮವು ದೇವರ ರಾಜ್ಯಕ್ಕೆ ಸೇರಬೇಕು ಎಂಬ ಅರಿವು ಇದ್ರೂ ಕೂಡ ಅವನೇನಾದರೂ ಅಜಾಗರೂಕನಾಗಿ ಜೀವಿಸಿದರೆ ಪರವಾಗಿಲ್ಲ ಬಿಡು. ಎಷ್ಟೋ ಜನ ಹೇಳ್ತಾರೆ ನೋಡಿದ್ದೀರಾ, ಅಯ್ಯೋ ಸತ್ಮೇಲೆ ನೋಡೋಣ ಬಿಡು. ಆಮೇಲೆ ಕೆಲವು ಜನ ಹೇಳ್ತಾರೆ ಪರವಾಗಿಲ್ಲ, ಆಮೇಲೆ ನೋಡೋಣ, ಬರೋ ವಾರ ನೋಡೋಣ, ಆಚೆ ವಾರ ನೋಡೋಣ. ಧ್ಯಾನ ಕೂಟಗಳಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಆಚೆ ವಾರ ನೋಡೋಣ, ಬನ್ನಿ ಪ್ರಾರ್ಥನೆಗೆ ಬನ್ನಿ ಅಂದರೆ ಆಮೇಲೆ ನೋಡೋಣ. ಇದೆಲ್ಲ ಅಜಾಗರೂಕತೆ, ನಿರ್ಲಕ್ಷ್ಯ ಮಾಡುವ ಪ್ರತಿಯೊಂದು ಯಾವ ಆತ್ಮವು ನಿರ್ಲಕ್ಷ್ಯ ಮಾಡುವ ಪ್ರಭುವನ್ನು ಹಾಗೂ ಪ್ರಭುವಿನ ವಾಕ್ಯವನ್ನು ನಿರ್ಲಕ್ಷ್ಯ ಮಾಡುವ ಯಾವ ಆತ್ಮವು ದೇವರ ರಾಜ್ಯ ಸೇರೋದಿಲ್ಲ. ನಿಜನಾ? ನಿಜ ಅಲ್ವಾ?
ಸೇರೋದಿಲ್ಲ. ಹೌದು ಬ್ರದರ್. ಅವನು ಎಷ್ಟೇ ದೊಡ್ಡ ಶ್ರೀಮಂತನಾಗಿರ್ಲಿ, ಎಷ್ಟೇ ಗರ್ಭ ಏನ್ ಹೇಳ್ತಾರೆ ಅದಕ್ಕೆ, ಅಗರ್ಭ ಶ್ರೀಮಂತನಾಗಿದ್ರು ಕೂಡ ದೇವರಿಗೆ ಅವೆಲ್ಲ ತೃಣ ಸಮಾನ. ಯೇಸು ಸ್ವಾಮಿ ಹೇಳಿದ್ರು ಏನಂತ, ಶ್ರೀಮಂತರು ದೇವರ ರಾಜ್ಯ ಸೇರೋದಿಲ್ಲ. ಇವತ್ತು ನಾವು ಹೊಡೆದಾಡ್ತಿರೋದು ಯಾವುದಕ್ಕೋಸ್ಕರ? ಶ್ರೀಮಂತಿಗೋಸ್ಕರ. ಅಣ್ಣ ತಮ್ಮನಿಗಿಂತ ಶ್ರೀಮಂತನಾಗಿರ್ಬೇಕು, ತಮ್ಮ ಅಣ್ಣನಿಗಿಂತ ಶ್ರೀಮಂತನಾಗಿರ್ಬೇಕು, ಅಥವಾ ಅಕ್ಕ ಏನಾದರೂ ಪರ್ಚೇಸ್ ಮಾಡಿಕೊಂಡ್ಲು, ಅವ್ರ ಮನೇಲಿ ಇಟ್ಕೊಂಡ್ಲು ಅಂತ ಹೇಳಿದ್ರೆ ತಂಗಿಗೆ ಜ್ವರ ಬರುತ್ತೆ. ಅವಳು ತರೋ ತನಕ ಅದು ಜ್ವರ ಹಂಗೆ ಇರುತ್ತೆ. ಯಾವುದೇ ಮಾತ್ರೆ ಕೊಟ್ಟರು ಹೋಗಲ್ಲ, ಏನು ಕೊಟ್ಟರು ಹೋಗಲ್ಲ. ಆಕೆ ಏನು ಕಣ್ಣಾರೆ ನೋಡಿದ್ಲು, ಅದು ಏನೇ ಆಗಿರ್ಬೋದು, ವಸ್ತು ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಸೀರೆ ಆಗಿರ್ಬೋದು, ಆಭರಣ ಆಗಿರ್ಬೋದು, ಅಥವಾ ಕಾರ್ ಆಗಿರ್ಬೋದು, ಅಥವಾ ಮನೆ ಆಗಿರ್ಬೋದು, ಮನೆಯಲ್ಲಿರುವ ಉಪಕರಣಗಳು, ಯಾವುದೇ ಆಕೆ ಕಣ್ಣಿಗೆ ತನ್ನ ತಂಗಿಯ ಮನೆಯಲ್ಲಿ ಅಥವಾ ಅಕ್ಕನ ಮನೆಯಲ್ಲಿ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಅಲ್ಲಿ ಜ್ವರ ಬಂತು ಅಂತಲೇ ಲೆಕ್ಕ. ಯಾವ ವೈದ್ಯರಿಂದಲೂ ಸರಿ ಮಾಡೋಕ್ಕೆ ಸಾಧ್ಯವಿಲ್ಲ. ಈಗ ನಮಗೆ ಅರಿವಿದೆ, ಪ್ರತಿಯೊಬ್ಬರಿಗೂ ಅರಿವಿದೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಅರಿವಿದ್ದು ತಪ್ಪು ಮಾಡಿದ್ರೆ, ಅರಿವಿದ್ದು ಇದು ಮಾಡಬಾರ್ದು ಅಂತ, ವಿಗ್ರಹ ಆರಾಧನೆ ಮಾಡಬಾರ್ದು ಎಂಬ ಅರಿವು ಪ್ರತಿಯೊಬ್ಬರಿಗೂ ಇದೆಯಾ? ಇದೆ. ಪ್ರತಿಯೊಬ್ಬರಿಗೂ ಇದೆ. ಆ ಅರಿವಿದ್ರೂ ಕೂಡ ಅವನು ಪಾಪ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ನ್ಯಾಯ ತೀರ್ಪಿಗೆ ಗುರಿಯಾಗ್ತಾನೆ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಅಜಾಗರೂಕನಾಗಿದ್ರೆ ಅವನು ಕಠಿಣ ಶಿಕ್ಷೆಗೆ ಗುರಿಯಾಗ್ತಾನೆ. ಇವತ್ತು ನಾವು ಅನ್ಕೊಳ್ತೀವಿ, ಅಯ್ಯೋ ನಮ್ಮ ಮಕ್ಕಳು ಅಂತ. ಎಷ್ಟೋ ಕುಟುಂಬದಲ್ಲಿ ನಮ್ಮ ಮಕ್ಕಳು ಅನ್ಕೊಂಡೇ ಅವ್ರನ್ನ ನರಕದ ಕಡೆ ಕರ್ಕೊಂಡು ಹೋಗ್ತಾ ಇದಾರೆ. ಯಾವ ಕಡೆ? ನರಕದ ಕಡೆ. ಒಂದು ಬಲಿ ಪೂಜೆ ಕರ್ಕೊಂಡು ಹೋಗೋದಿಲ್ಲ, ಒಂದು ಸ್ತುತಿ ಆರಾಧನೆ ಕರ್ಕೊಂಡು ಹೋಗೋದಿಲ್ಲ, ಪರಮಪ್ರಸಾದ ಆರಾಧನೆಯಲ್ಲಿ ಕೂರಿಸೋದಿಲ್ಲ, ಪರಮಪ್ರಸಾದದ ಧ್ಯಾನದಲ್ಲಿ ಕೂರಿಸೋದಿಲ್ಲ, ದೇವರ ವಾಕ್ಯ ಕೇಳಕ್ಕೆ ಅವರಿಗೆ ಆಸಕ್ತಿ ಇಲ್ಲ, ದೇವರ ವಾಕ್ಯ ಕೇಳಲಿಕ್ಕೆ ಆಸಕ್ತಿ ಇಲ್ಲ. ಯಾವಾಗಲೂ 24 ಗಂಟೆನೂ ಲೋಕದ ಆಚಾರ, ಲೋಕದ ವಿಷಯಗಳಲ್ಲೇ ಮಗ್ನರಾಗಿರುವಂತೆ ಮಾಡೋದು. ಆ ಥರ ವ್ಯಕ್ತಿಗಳಿಂದ ಅತಿ ಹೆಚ್ಚು ಪ್ರತಿಫಲವನ್ನ ದೇವರು ಕೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ನಾನು ಇದು ಕೊಟ್ಟಿದ್ದೆ, ನೀನು ಏನು ಮಾಡಿದೆ? ನಾನು ಇದು ಮಾಡಬೇಕಾಗಿತ್ತು, ನೀನು ಮಾಡಲಿಲ್ಲ. ಯಾಕೆ? ಈ ಥರ ಮಾಡಬೇಕಾಗಿತ್ತು, ನೀನು ಈ ಥರ ಮಾಡಿದೀಯಾ, ಈ ಥರ ಮಾಡಬೇಕಾಗಿದ್ದು ಈ ಥರ ಮಾಡಿದೀಯಾ. ಮಾಡಬೇಕಾದ್ರೆ ಕಮಿಷನ್ ತಗೊಂಡಿದ್ಯಾ, ಅಥವಾ ಮಾಡಬೇಕಾದ್ರೆ ಲಂಚ ತಗೊಂಡಿದ್ಯಾ? ಎಲ್ಲವನ್ನ ದೇವರು ಕೀರ್ತನೆ ಗ್ರಂಥ 14ನೇ ಅಧ್ಯಾಯ 2ನೇ ವಾಕ್ಯ ನುಡಿಯುವಂತೆ ಅತಿ ಸೂಕ್ಷ್ಮವಾಗಿ ನಮ್ಮನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗ ದೇವರು ನನಗೆ ತುಂಬಾ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಒಳ್ಳೊಳ್ಳೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಇದು ಯಾವುದು, ನಮ್ಮ 1 ಕೊರಿಂಥಿಯಲ್ಲಿರುವಂತಹ ಆ ಒಂದು ವಾಕ್ಯಗಳನ್ನು ನಾವು ನೋಡ್ತಾ ಹೋದ್ರೆ, 1 ಕೊರಿಂಥಿ 12ನೇ ಅಧ್ಯಾಯ ವಾಕ್ಯ 4ರಿಂದ 11 ತನಕ ನಾವು ಓದ್ಬೇಕಾದ್ರೆ ಅಲ್ಲಿರುವ ಎಲ್ಲ ವರದಾನಗಳನ್ನ ಪವಿತ್ರಾತ್ಮರ ಮುಖಾಂತರ ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಈ ಕೊಟ್ಟಿರುವ ಈ ವರದಾನಗಳಲ್ಲಿ ನಾವು ಎಷ್ಟು ಆತ್ಮಗಳನ್ನು ನಾವು ರಕ್ಷಿಸ್ತೋ ಇದು ತುಂಬಾ ಮುಖ್ಯ. ಎಷ್ಟು ಆತ್ಮಗಳನ್ನು ನಾವು ರಕ್ಷಿಸ್ತೋ ಅದು ತುಂಬಾ ಮುಖ್ಯ. ಪ್ರೈಸ್ ದಿ ಲಾರ್ಡ್. ಯಾಕೆಂತಂದ್ರೆ ವಿದ್ಯೋಕ್ತಿ, ಜ್ಞಾನೋಕ್ತಿ ಮತ್ತೆ ಸ್ವಸ್ಥತೆಯನ್ನು ನೀಯುವಂತಹ ಶಕ್ತಿ, ಪವಾಡಗಳನ್ನು ಎಸಗುವಂಥದ್ದು, ಮತ್ತೆ ಸತ್ಯಾಸತ್ಯವನ್ನು ವಿವೇಚಿಸುವಂಥ ಜಾಣ್ಮೆ, ಅನ್ಯ ಭಾಷೆಗಳನ್ನು ಆಡುವಂತಹ ಸಾಮರ್ಥ್ಯ, ಮತ್ತೆ ಪವಿತ್ರ, ಇವೆಲ್ಲವನ್ನ ಕೊಡೋದು ಪವಿತ್ರಾತ್ಮರೇ. ಈಗ ನಾವು ಇದೆಲ್ಲವನ್ನು ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾರನ್ನ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ? ಪವಿತ್ರಾತ್ಮರನ್ನು ಅಲ್ವಾ? ಎಫೆಸಿ 4:30 ಹೇಳುತ್ತೆ, ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ. ವಿವೇಚನೆಯ ದಿನದಂದು ನೀವು ದೇವರಿಗೆ ಸೇರಿದವರು ಎಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆಯೂ ಅವರೇ. ಈಗ ಪವಿತ್ರಾತ್ಮರ ವರಗಳನ್ನು ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಯಾರನ್ನ ತಿರಸ್ಕಾರ ಮಾಡ್ತಾ ಇದ್ದೀವಿ? ಪವಿತ್ರಾತ್ಮರನ್ನು ಅಲ್ವಾ? ಪವಿತ್ರಾತ್ಮರು ಇಲ್ಲದೆ ಹೋದ್ರೆ ನ್ಯಾಯ ತೀರ್ಪನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ.
ಸಾಧ್ಯ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದೆ ಬೈಬಲ್. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯಕ್ಕೆ ಹೋಗೋಣ. 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ 5ನೇ ವಾಕ್ಯ, ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವನು ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲೇ ಮಗ್ನನಾಗಿರ್ತಾನೆ. ಪವಿತ್ರಾತ್ಮ ಅವರಿಗೆ ಅನುಸಾರವಾಗಿ ನಡೆಯುವವನಾದರೂ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಅವನು ಮಗ್ನನಾಗಿರ್ತಾನೆ. ಆತ್ಮದ ವಿಷಯದಲ್ಲಿ ಪವಿತ್ರಾತ್ಮರಿಗೆ ಯಾರು ಸಂಬಂಧಪಟ್ಟಿರ್ತಾರೋ ಅವರು ಆತ್ಮದ ವಿಷಯದಲ್ಲಿ ಬಹಳ ಜಾಗರೂಕರಾಗಿರ್ತಾರೆ. ತನ್ನ ಆತ್ಮದ ಬಗ್ಗೆ ಎಚ್ಚರಿಕೆ ವಹಿಸ್ತಾರೆ. ಕುಟುಂಬದ ವ್ಯಕ್ತಿಗಳ ಆತ್ಮಕ್ಕೆ ಎಚ್ಚರಿಕೆ ವಹಿಸ್ತಾರೆ. ನಂತರ ತಮ್ಮ ಊರಿನಲ್ಲಿರುವ ವ್ಯಕ್ತಿಗಳ ಆತ್ಮಕ್ಕೆ ಎಚ್ಚರ ವಹಿಸ್ತಾರೆ. ನಂತರ ಆ ಒಂದು ರಾಜ್ಯದ, ಯಾವ ರಾಜ್ಯದಲ್ಲಿ ಅವರಿದ್ದಾರೋ ಅವರಿಗೆ, ಆ ಆತ್ಮಗಳಿಗಾಗಿ ಅವರು ಪ್ರಾರ್ಥಿಸ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಆ ಆತ್ಮಗಳ ರಕ್ಷಣೆ ಮಾಡೋದಕ್ಕಾಗಿ ದೇವರು ನಮಗೆ ಇಷ್ಟೊಂದು ವರದಾನಗಳನ್ನು ಕೊಟ್ಟ ಮೇಲೂ ಕೂಡ ನಾವು ಶರೀರ ಸ್ವಭಾವಕ್ಕೆ ಏನಾದರೂ ಜೀವಿಸಿದ್ದೇ ಆದರೆ, ಶರೀರ ಏನು ಹೇಳುತ್ತೋ ಅದರ ಪ್ರಕಾರ ನಾವು ಜೀವಿಸಿದ್ದೇ ಆದರೆ ಖಂಡಿತವಾಗಲೂ ನಮಗೆ ಕಠಿಣ ಶಿಕ್ಷೆಯನ್ನು ದೇವರು ಇಟ್ಟಿದ್ದಾರೆ. ಕಠಿಣವಾದ ಶಿಕ್ಷೆ. ಇನ್ನೊಂದು ವಾಕ್ಯ ಓದೋಣ. ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ 12ನೇ ವಾಕ್ಯ. ಮೋಶೆಯ ಧರ್ಮಶಾಸ್ತ್ರದ ಅರಿವಿಲ್ಲದೆ ಪಾಪ ಮಾಡುವವರು ಆ ಶಾಸ್ತ್ರದ ಅರಿವಿಗೆ ಒಳಗಾಗದೆಯೇ ನಾಶವಾಗುತ್ತಾರೆ. ಮೋಶೆಯ ಧರ್ಮಶಾಸ್ತ್ರದ ಅರಿವಿಲ್ಲದೆ ಪಾಪ ಮಾಡುವವರು ಆ ಧರ್ಮಶಾಸ್ತ್ರದ ತೀರ್ಪಿಗೆ ಒಳಗಾಗದೆಯೇ ನಾಶವಾಗುತ್ತಾರೆ. ಆ ಧರ್ಮಶಾಸ್ತ್ರ ಅರಿವಿದ್ದು ಪಾಪ ಮಾಡುವವರು ಆ ಶಾಸ್ತ್ರದ ತೀರ್ಪಿಗೆ ಗುರಿಯಾಗ್ತಾರೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಿನಗೆ ಅರಿವಿದೆ, ಎಲ್ಲದರಲ್ಲೂ ಅರಿವಿದೆ. ಇಲ್ಲ ನನಗೆ ಅರಿವಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ನೀನು ಏನು ತಿನ್ನಬೇಕು, ಮನೇಲಿ ಏನು ಅಡುಗೆ ಮಾಡಬೇಕು, ಯಾವ ಥರ ಅಡುಗೆ ಮಾಡಬೇಕು, ಎಲ್ಲವನ್ನ ತಿಳಿದವರು ನಾವಾಗಿದೆ. ಯಾರಿಗೆ ಹೆಂಗೆ ಮಾತಾಡಬೇಕು, ಯಾರಿಗೆ ಎಷ್ಟು ಮೋಸ ಮಾಡಬೇಕು, ಯಾವ ರೀತಿ ಎಲ್ಲ ಅರಿವಿದೆಯಾ? ಅರಿವಿಲ್ಲ. ಪ್ರತಿಯೊಬ್ಬರಿಗೂ ಅರಿವಿದೆ. ಪ್ರತಿಯೊಬ್ಬೊಬ್ಬರಿಗೂ ಅರಿವಿದೆ. ಪ್ರೈಸ್ ದಿ ಲಾರ್ಡ್. ಅದು ತುಂಬ ಮುಖ್ಯ. ಈ ಅರಿವು ಬರೋದು ಎಲ್ಲಿಂದ? ಈ ಅರಿವು ಎಲ್ಲಿಂದ ಬರೋದು? ಈ ಅರಿವು ಬರೋದು ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯ ಓದೋಣ. ಕೊಲೊಸ್ಸರಿಗೆ ಬರೆದ ಪತ್ರ 2ನೇ ಅಧ್ಯಾಯ 3ನೇ ವಾಕ್ಯ. 2:3. ಕ್ರಿಸ್ತ ಯೇಸುವಿನಲ್ಲಿಯೇ ಜ್ಞಾನ, ವಿವೇಕ ಎಂಬ ಸಿರಿ ಸಂಪತ್ತು ಅಡಗಿದೆ. ಕ್ರಿಸ್ತ ಯೇಸುವಿನಲ್ಲಿ ಜ್ಞಾನ, ವಿವೇಕ ಎಂಬ ಸಿರಿ ಸಂಪತ್ತು ಅಡಗಿದೆ. ಈ ಅರಿವು ಬರೋದು, ಅಂದರೆ ಜ್ಞಾನ ಬರೋದು ಎಲ್ಲಿಂದ? ಕ್ರಿಸ್ತ ಯೇಸುವಿನಿಂದ. ಈಗ ನಾವು ಪವಿತ್ರಾತ್ಮರನ್ನು ತಿರಸ್ಕಾರ ಮಾಡಿದ್ದು ಅಂದ್ರೆ ನಾವು ಯಾರನ್ನ ತಿರಸ್ಕಾರ ಮಾಡ್ತೀವಿ? ಪ್ರಭು ಯೇಸು ಕ್ರಿಸ್ತರನ್ನ ತಿರಸ್ಕಾರ ಮಾಡಿದ್ರೆ ನಾವು ಯಾರನ್ನ ತಿರಸ್ಕಾರ ಮಾಡ್ತೀವಿ? ತಂದೆಯಾದ ದೇವರನ್ನ ನಾವು ತಿರಸ್ಕಾರ ಮಾಡಿದ್ದೇ ಆದ್ರೆ ಖಂಡಿತವಾಗಲೂ ನಾವು ಸ್ವರ್ಗವನ್ನೇ ತಿರಸ್ಕಾರ ಆಗೋದಿಲ್ಲ. ಈಗ ಪವಿತ್ರಾತ್ಮರನ್ನು ತಿರಸ್ಕಾರ ಮಾಡಿದಾಗ ಅವನು ನೇರವಾಗಿ ಸ್ವರ್ಗ ಸಾಮ್ರಾಜ್ಯವನ್ನು ತಿರಸ್ಕಾರ ಮಾಡ್ತಾನೆ. ಅವನಿಗೆ ಸ್ವರ್ಗ ಬೇಕಿಲ್ಲ, ಅವನಿಗೆ ಲೋಕ ಸಾಕು ಅಂತ ಅವನು ಆ ಭಾವನೆಯಲ್ಲಿ ಇರ್ತಾನೆ. ಆದರೆ ಬೈಬಲ್ ಹೇಳುತ್ತೆ ಆ ರೀತಿಯಾದ ವ್ಯಕ್ತಿ ಕಠಿಣವಾದ ಶಿಕ್ಷೆಗೆ ಗುರಿಯಾಗ್ತಾನೆ. ಬೈಬಲ್ ಸುಳ್ಳು ಹೇಳುತ್ತಾ? ಇಲ್ಲ ಬ್ರದರ್, ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಬೈಬಲ್ ಎಂದಿಗೂ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನ ನಮಗೆ ಮುಂಚಿತವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅದು ತಿಳ್ಕೊಂಡ ಮೇಲೂ ಕೂಡ ಇಲ್ಲ ಪರವಾಗಿಲ್ಲ, ಇನ್ನೊಂದು 25 ವರ್ಷ 30 ವರ್ಷ ನಾನೇನು ಮಾಡ್ತೀನಿ, ರಾಯಲ್ ಜೀವನ ಜೀವಿಸ್ಬಿಡ್ತೀನಿ, ಪರವಾಗಿಲ್ಲ ಅಂತ ಏನಾದರೂ ನಾವು ಆ ಒಂದು ತಪ್ಪು ಭಾವನೆಗಳಲ್ಲಿ ನಾವಿದ್ರೆ ಖಂಡಿತವಾಗ್ಲೂ ನಾವು ಪರಲೋಕದಿಂದಲೇ ನಾವು ದೂರ ಇದ್ದೀವಿ. ಪರಲೋಕದಿಂದ ನಾವು ತುಂಬಾ ದೂರ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ತುಂಬಾ ದೂರ ಇದ್ದೀವಿ. ಹಾಗಾದ್ರೆ ಅದನ್ನ ತಿರಸ್ಕಾರ ಮಾಡಿದ್ಯಾರು? ಪರಲೋಕವನ್ನು ತಿರಸ್ಕಾರ ಮಾಡಿದ್ಯಾರು? ನಾವೇ ಅಲ್ವಾ? ಅರಿವಿದ್ದು ಅವನು ತಿರಸ್ಕಾರ ಮಾಡ್ದ ಅಂತ ಹೇಳಿದ್ರೆ ಅವನು ನ್ಯಾಯ ತೀರ್ಪಿಗೆ ಒಳಗಾಗ್ತಾನೆ, ಶಿಕ್ಷಿಸಲ್ಪಡ್ತಾನೆ. ಅದೇ ಕಡಿಮೆ ಅರಿವಿದ್ದು, ಅಯ್ಯೋ ಯಾರು ಹೇಳಲಿಲ್ಲ ಇವ್ರಿಗೆ ಯಾರು ತಿಳಿಸ್ಕೊಟ್ಟೇ ಇಲ್ಲ, ಗೊತ್ತಿಲ್ಲ ಇವ್ರಿಗೆ,
ಪವಿತ್ರಾತ್ಮರದ್ದು ಗೊತ್ತಿಲ್ಲ, ನ್ಯಾಯ ತೀರ್ಪಿನ ಬಗ್ಗೆ ಗೊತ್ತಿಲ್ಲ, ಪ್ರಭು ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ, ಅದಾದ್ಮೇಲೆ ತಂದೆಯಾದ ದೇವರ ಬಗ್ಗೆ ಗೊತ್ತಿಲ್ಲ, ತಂದೆಯಾದ ದೇವರ ಯೋಜನೆ ಏನು ಅನ್ನೋದು ಗೊತ್ತಿಲ್ಲ. ಈ ಥರದವರು ಅವರು ಕೂಡ ಶಿಕ್ಷೆಗೆ ಒಳಪಡ್ತಾರೆ, ಆದರೆ ಕಡಿಮೆ ಶಿಕ್ಷೆಗೆ ಅವರು ಒಳಪಡ್ತಾರೆ. ಬೈಬಲ್ ಹೇಳೋ ಪ್ರಕಾರ ಕಡಿಮೆ ಶಿಕ್ಷೆಗೆ ಅವರು ಒಳಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಎಲ್ಲಿ ಹೋಗ್ಬೇಕು ಅಂದರೆ, ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಾ ಎಂಬ ನಿರ್ಧಾರ ಮಾಡೋದು ಯಾರು? ನಾವೇ ಅಲ್ವಾ? ಹೌದು ಬ್ರದರ್. ನಾವೇ ನಿರ್ಧಾರ ಮಾಡ್ಕೊಳ್ಬೇಕು. ಜೀವಂತವಾಗಿರ್ಬೇಕಾದ್ರೆ ನಾವು ನಿರ್ಧಾರ ಮಾಡ್ಕೊಳ್ಬೇಕು. ಜೀವಂತವಾಗಿರ್ಬೇಕಾದ್ರೆ ನಾವು ನಿರ್ಧಾರ ಮಾಡ್ಕೊಳ್ಬೇಕು. ಮತ್ತೊಮ್ಮೆ ಆ ವಾಕ್ಯ ಓದೋಣ. ಲೋಕನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 47 ಹಾಗೂ 48 ಓದಿ. ಪ್ರೈಸ್ ದಿ ಲಾರ್ಡ್. ಸೇವಕನು ಯಜಮಾನನ ಇಷ್ಟಾರ್ಥವನ್ನು ಅರಿತುಕೊಂಡಿದ್ದರೂ ಅಜಾಗರೂಕನಾಗಿ ಇದ್ದರೆ ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾನೆ. ಅರಿಯದೆ ಅಜಾಗರೂಕನಾಗಿದ್ದರೆ ಕಡಿಮೆ ಶಿಕ್ಷೆಗೆ ಗುರಿಯಾಗುತ್ತಾನೆ. ಪ್ರೈಸ್ ದಿ ಲಾರ್ಡ್. ಕಡಿಮೆ ಶಿಕ್ಷೆಗೆ ಗುರಿಯಾಗ್ತಾನೆ ಅಥವಾ ಹೆಚ್ಚು ಶಿಕ್ಷೆಗೆ ಗುರಿಯಾಗ್ತಾನೆ. 48ನೇ ವಾಕ್ಯ 48ನೇ ವಾಕ್ಯ ಹೇಳುತ್ತೆ, ಅರಿಯದೆ ಅಜಾಗರೂಕನಾಗಿದ್ದರೆ ಕಡಿಮೆ ಶಿಕ್ಷೆಗೆ ಗುರಿಯಾಗುತ್ತಾನೆ, ಏಕೆಂದರೆ ಹೆಚ್ಚು ಪಡೆದವನಿಂದ ಹೆಚ್ಚು ನಿರೀಕ್ಷೆ ಮಾಡಲಾಗುವುದು. ಪ್ರೈಸ್ ದಿ ಲಾರ್ಡ್. ನಮಗೆ ನೋಡಿ, ಧರ್ಮಸಭೆಯಲ್ಲಿ ನಮಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಧರ್ಮಸಭೆಯಲ್ಲಿ ನಮಗೆ ಒಂದು ನಂಬರ್ ಅನ್ನೋದಿರುತ್ತೆ. ಧರ್ಮಸಭೆಯಲ್ಲಿ ನಮಗೆ ದೀಕ್ಷಾ ಸ್ಥಾನ ಕೊಟ್ಟಿದ್ದಾರೆ. ಧರ್ಮಸಭೆಯಲ್ಲಿ ನಮಗೆ ದೃಢೀಕರಣ ಕೊಟ್ಟಿದ್ದಾರೆ. ಧರ್ಮಸಭೆಯಲ್ಲಿ ಪ್ರತಿ ಭಾನುವಾರ ನಮಗೆ ಮಧ್ಯದಲ್ಲಿ ನಮಗೆ ಪ್ರತಿ ದಿನ ನಮಗೆ ಪರಮ ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ದೇವರ ವಾಕ್ಯಗಳನ್ನು ಬೋಧಿಸ್ತಾ ಇದ್ದಾರೆ. ಎಲ್ಲವನ್ನು ನೀಡ್ತಾ ಇದ್ದಾರೆ. ಎಲ್ಲವನ್ನು ನೀಡಿದ ಮೇಲೆ ಲೆಕ್ಕ ಕಡಿಮೆ ಕೇಳ್ತಾರೆ ಅಂತ ನಿಮಗೆ ಅನಿಸುತ್ತಾ? ಇಲ್ಲ, ಜಾಸ್ತಿ ಕೇಳ್ತಾರಲ್ವಾ? ಅದು ನಿಜನೂ ಕೂಡ ಅಲ್ವಾ? ನಿಜನೂ ಕೂಡ ಜಾಸ್ತಿ ಕೇಳ್ತಾರೆ. ಆ ಕೇಳುವಂತ ಸಮಯದಲ್ಲಿ ನಮಗೆ ಕೊರತೆ, ಅಯ್ಯೋ ನಾವಿನ್ನೂ ಪ್ರಾರಂಭನೆ ಮಾಡಿಲ್ಲ, ಒಂದು 2-3 ದಿನ ಟೈಮ್ ಕೊಡಿ, ನಾವು ಪ್ರಾರಂಭ ಮಾಡ್ಕೊಳ್ತೀವಿ ಅಂತ ಏನಾದ್ರು ಹೇಳಿದ್ರೆ ಒಪ್ತಾರಾ? ಒಪ್ಪಲ್ಲ. ಯಾಕಂತ ಹೇಳಿದ್ರೆ ಅದಕ್ಕಿಂತ ಮುಂಚಿತವಾಗಿಯೇ, ಸುಮಾರು ವರ್ಷಗಳ ಮುಂಚಿತವಾಗಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನ ಕ್ರೈಸ್ತರನ್ನಾಗಿ ಆರಿಸ್ಕೊಂಡು, ನೋಡಿ, ಇದಕ್ಕೋಸ್ಕರ ಹೇಳೋದು, ನಾವೇನಾದರೂ ಈಗ 1 ಕೊರಿಂಥಿ 11ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. 1 ಕೊರಿಂಥಿ 11:27 ನಾವು ನೋಡ್ತೀವಿ, ಯಾರಾದರೂ ಅಯೋಗ್ಯವಾಗಿ ಈ ರೊಟ್ಟಿಯನ್ನು ಭುಜಿಸಿದರೆ, ಅವನು ಪ್ರಭುವಿನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಪ್ರಭುವಿನ ಶರೀರಕ್ಕೂ ರಕ್ತಕ್ಕೂ ಅವನು ದ್ರೋಹವೆಸಗುತ್ತಾನೆ. ಅದಾದ ಮೇಲೆ ವಾಕ್ಯ ಹೇಳುತ್ತೆ, ಅವನು ಏನ್ ಮಾಡ್ತಾನೆ? ನ್ಯಾಯ ತೀರ್ಪಿಗೆ ಅವನು ಒಳಗಾಗ್ತಾನೆ. ದಂಡನೆಯನ್ನು ತಾನೇ ಬರ ಮಾಡ್ಕೊಳ್ತಾನೆ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ನಾವು ದೇವಾಲಯದ ವಿಷಯದಲ್ಲಿ, ಬಲಿಪೂಜೆಯ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು. ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಹಾಕೊಂಬಂದಿಲ್ಲ ತಲೆ ಮೇಲೆ ಬಟ್ಟೆ, ನಾವ್ಯಾಕೆ ಹಾಕೊಂಡು ಹೋಗ್ಬೇಕು ಅನ್ನೋದು ಹೆಂಗಸರು ಏನ್ ಮಾಡಬಾರ್ದು, ಚರ್ಚೆ ಮಾಡಬಾರ್ದು, ಆರ್ಗ್ಯುಮೆಂಟ್ ಮಾಡಬಾರ್ದು. ಗಂಡಸರು ಅದೇ ಥರನೇ, ಅಯ್ಯೋ ನಾನು ಒಳ್ಳೆ ಕಾಸ್ಟ್ಲಿ ಚಪ್ಪಲಿ ತೊಗೊಂಡು ಬಂದಿದ್ದೀನಿ, ಅದನ್ನು ಹಾಕ್ಕೊಂಡು ನಾನು ಊರೆಲ್ಲ ಸುತ್ತಬೇಕಾದ್ರೆ ಜನರೆಲ್ಲ ನನ್ನನ್ನು ನೋಡಬೇಕು, ನನ್ನನ್ನು ಶಬಾಸ್ ಅಂತ ಹೇಳಬೇಕು, ತುಂಬ ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೀರಾ, ತುಂಬ ಒಳ್ಳೆ ಚಪ್ಪಲಿ ಹಾಕ್ಕೊಂಡಿದ್ದೀರಾ ಅಂತ ಜನರು ನಮ್ಮನ್ನು ಮೆಚ್ಚಬೇಕು. ಪರವಾಗಿಲ್ಲ, ದೇವಸ್ಥಾನ ಪರವಾಗಿಲ್ಲ, ಏನು ತೊಂದರೆ ಏನಿಲ್ಲ. ಗಂಡಸರು ಕೂಡ ಬಹಳ ಎಚ್ಚರಿಕೆಯಾಗಿರಬೇಕು. ದೇವರನ್ನು ಆರಾಧಿಸಲಿಕ್ಕೆ ಬರಬೇಕಾದ್ರೆ, ದೇವರ ನಾಮವನ್ನು ಮಹಿಮೆ ಪಡಿಸಲಿಕ್ಕೆ ಬರಬೇಕಾದ್ರೆ ಬಹಳ ಎಚ್ಚರಿಕೆಯಾಗಿರಬೇಕು, ಬಹಳ ಜಾಗರೂಕರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ತಮಾಷೆ ವಿಷಯ ಅಲ್ಲ. ಕ್ರೈಸ್ತರು ಅಂತ ಹೇಳಿದ್ರೆ ತಮಾಷೆ ವಿಷಯ ಅಲ್ಲ. ಪ್ರಭುವಿಗಾಗಿ ಕಾದು ಕುಳಿತಿರಬೇಕು. ಪ್ರಭು ಮಾಡಿದ ಅದ್ಭುತ ಕಾರ್ಯಗಳನ್ನೇ ಈ ಧರೆಗೆ ಬೋಧಿಸಬೇಕು. ಯಾಕಂದ್ರೆ ಮೊದಲನೇ ಬರುವಿಕೆಯಲ್ಲಿ ಪಾಪ ಕ್ಷಮೆ ಕೊಟ್ಟರು, ಪಾಪ ನಿವಾರಣೆ ಆಯಿತು. 2ನೇ ಬಾರಿ ಪಾಪ ನಿವಾರಣೆ ಮಾಡಲಿಕ್ಕೆ ಅವ್ರು ಬರ್ತಾ ಇಲ್ಲ, ಬದಲಾಗಿ ನ್ಯಾಯ ತೀರ್ಪಿಗಾಗಿ ಅವ್ರು ಬರ್ತಾ ಇದ್ದಾರೆ. ನಮ್ಮನ್ನು ನಾವು ಸಿದ್ಧತೆ ಮಾಡ್ಕೊಳ್ಬೇಕು, ನಮ್ಮ ಕುಟುಂಬದಲ್ಲಿರುವವರನ್ನ ಸಿದ್ಧತೆ ಮಾಡ್ಕೊಳ್ಬೇಕು. ಸಾಧ್ಯವಾದ ಮಟ್ಟಿಗೆ ಬೈಬಲ್ನ ಓದ್ತಾ ಇರಬೇಕು, ಬೈಬಲ್ ವಾಕ್ಯಗಳನ್ನು ಧ್ಯಾನಿಸ್ತಾ ಇರಬೇಕು. ನಂತರ ಅದನ್ನು
ಬೋಧಿಸ್ತಾ ಇರಬೇಕು. ಆಗ ಮಾತ್ರ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೀವಿ. ಇಲ್ಲ ನಮ್ಗೆ ಇವ್ರ ಪರಿಚಯ ಇದ್ದಾರೆ, ಅವ್ರ ಪರಿಚಯ ಇದ್ದಾರೆ ಅಂತ ಹೇಳಿದ್ರೆ ಏನು ಹೇಳ್ತಾರೆ? ಪರಲೋಕದ ಬಾಗಿಲು ತೆಗಿತಾರ? ಮೂರ್ಖರಿದ್ದಾರೆ ಬ್ರದರ್. ಮೂರ್ಖರಲ್ವಾ? ಅರಿವಿದ್ದು ಅವರು ಸಿದ್ಧರಾಗದೆ ಹೋದ್ರೆ ಅವರು ಮೂರ್ಖರು. ಮೂರ್ಖರಲ್ಲಿ ತಳ್ಪಡ್ತಾರೆ, ಕತ್ತಲೆಯ ಕೋಣೆಗೆ ದಬ್ಬಲ್ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಪ್ರತಿದಿನ ಈ ದಿನಗಳಲ್ಲಿ ನಾವು ತಿನ್ಲಿಕ್ಕೆ ಏನ್ ಮಾಡೋದು, ಕುಡಿಲಿಕ್ಕೆ ಏನ್ ಮಾಡೋದು, ಬರೋವರ ಫಂಕ್ಷನ್ಗೆ ಏನ್ ಮಾಡೋದು, ಈ ಆಲೋಚನೆಯಲ್ಲಿ ಇರಬೇಡಿ. ಲೋಕದ ಆಚಾರ ವಿಚಾರಗಳಿಂದ ಮೊದಲು ಹೊರಗಡೆ ಬನ್ನಿ. ನಮ್ಮ ಆತ್ಮಗಳಿಗೆ ತಮ್ಮ ಆತ್ಮಗಳನ್ನ ರಕ್ಷಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿರಿ. ನಿಮ್ಮ ಆತ್ಮಗಳನ್ನು ರಕ್ಷಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸಿರಿ. ನಂತರ ಕುಟುಂಬದಲ್ಲಿರುವ ಒಬ್ಬೊಬ್ಬ ವ್ಯಕ್ತಿಯ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಪ್ರಯತ್ನಿಸಿರಿ. ಏಕೆಂದರೆ ನೀವು ಸ್ವರ್ಗಕ್ಕೆ ಹೋಗಿ ಅವರು ನರಕಕ್ಕೆ ಹೋದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಅದಾದ್ಮೇಲೆ ಸಹೋದರ ಸಹೋದರಿಯರಿಗೆ ನೀವು ತಿಳಿಸ್ಕೊಡಿ, ನಿಮ್ಮ ಆತ್ಮವನ್ನ ರಕ್ಷಿಸ್ಕೊಳ್ಳಿ. ಏಕೆ ಅಂತ ಹೇಳಿದ್ರೆ ದೇವರ ರಾಜ್ಯ ಸಮೀಪ ಆಗೋಯ್ತು. ತುಂಬಾ ಅತಿ ಸಮೀಪ ಆಗೋಯ್ತು. ಅತಿ ಸಮೀಪದಲ್ಲಿ ನಾವಿದ್ದೀವಿ. ಪ್ರಭುವಿನ ಎರಡನೇ ಬರುವಿಕೆಯಲ್ಲಿ ಸಮೀಪದಲ್ಲಿ ನಾವಿದ್ದೀವಿ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರೋಣ. ದೇವರ ವಾಕ್ಯಕ್ಕೆ ಹಸಿದು ಹಂಬಲಿಸೋಣ. ಲೋಕದ ಆಹಾರಕ್ಕಾಗಿ ಅಲ್ಲ, ಪರಲೋಕದ ದೇವರ ವಾಕ್ಯಕ್ಕಾಗಿ ಹಸಿದು ಹಂಬಲಿಸಿ ಆ ವಾಕ್ಯದ ಗೂಢಾರ್ಥವನ್ನು ತಿಳ್ಕೊಂಡ್ರೆ ಮಾತ್ರ ದೇವರ ರಾಜ್ಯವನ್ನು ನಾವು ಪ್ರವೇಶಿಸಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವು ಪ್ರವೇಶಿಸೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ಪ್ರಕಟಣೆ ಪುಸ್ತಕ ದೇವರು ನಮಗೆ ಮುಂಚಿತವಾಗಿ ಕೊಟ್ಟಿದ್ದಾರೆ. ಪ್ರಕಟಣೆ ಪುಸ್ತಕದಲ್ಲಿರುವಂತಹ ಅನೇಕ ವಿಷಯಗಳೆಲ್ಲ ಗೂಢಾರ್ಥವಾಗಿದೆ. ನೋಡಿ, ಅಲ್ಲಿ ಕುದುರೆಗಳ ಬಗ್ಗೆ ಹೇಳ್ತಾರೆ. ಕುದುರೆಗಳು ಕೆಂಪು ಕುದುರೆ, ಬಿಳಿ ಕುದುರೆ, ಕಪ್ಪು ಕುದುರೆ, ಬೂದು ಕುದುರೆ, ಇನ್ನು ಅನೇಕ ಕುದುರೆಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಆ ಕುದುರೆಗಳು ಯಾಕೆ ಆ ಕಲರ್ನ ಬಳಸ್ತಾರೆ? ದೇವರು ನಾರ್ಮಲ್ ಆಗಿ ಬಳಸ್ಬೋದಾಗಿತ್ತಲ್ಲ. ಯಾಕೆ ಆ ಕಲರ್ಗಳ ಬಗ್ಗೆ ದೇವರು ಆ ಕಲರ್ಗಳನ್ನು ಯಾಕೆ ಬಳಸ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ನ್ಯಾಯ ತೀರ್ಪನ್ನು ಯಾವ ರೀತಿ ಗೆಲ್ಲೋದು ಅದನ್ನು ನಾವು ತಿಳ್ಕೊಳ್ಬೇಕು. ಆ ತಿಳಿದವನು ಮಾತ್ರ ಪರಲೋಕ ಪ್ರವೇಶ ಮಾಡ್ತಾನೆ. ಇಲ್ಲ ಅಂತ ಹೇಳಿದ್ರೆ ಅವನು ನರಕಕ್ಕೆ ಬಾಧ್ಯಸ್ಥನಾಗ್ತಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ದುಡಿದೇ ಹೋದ್ರೆ, ದೇವರ ರಾಜ್ಯದ ಪ್ರವೇಶ ಮಾಡೋದಕ್ಕಾಗಿ ನಾವು ದುಡಿದೇ ಹೋದ್ರೆ, ದೇವರ ರಾಜ್ಯದ ಒಳಗಡೆ ಹೋಗ್ಲಿಕ್ಕೆ ನಾವು ದುಡಿದೇ ಹೋದ್ರೆ, ನ್ಯಾಯ ತೀರ್ಪಿನ ದಿನ ಬರಿಗೈಯಲ್ಲೇ ನಾವಿರಬೇಕಾಗುತ್ತೆ. ಗಾಳಿಯನ್ನು ಬಿತ್ತಿದ್ದೀವಿ. ಅದಕ್ಕೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಲೋಕದಲ್ಲಿ ಇರಬೇಕಾದ್ರೆ ನಾವು ಗಾಳಿಯನ್ನು ಬಿತ್ತಿದ್ದೀವಿ, ಪರಲೋಕದಲ್ಲಿ ಹೋಗಿ ನಾವು ಬಿರುಗಾಳಿಯನ್ನು ಕೊಯ್ಯಲ್ಪಡ್ತೀವಿ. ಬಿರುಗಾಳಿ. ಪ್ರೈಸ್ ದಿ ಲಾರ್ಡ್. ಬಿರುಗಾಳಿ ಅಂದ್ರೆ ಏನು? ನಿಲ್ಲಕ್ಕಾಗುತ್ತಾ? ಬಿರುಗಾಳಿ ಮುಂದೆ ನಿಲ್ಲಕ್ಕಾಗುತ್ತಾ? ಎಂದಿಗೂ ನಿಲ್ಲಕ್ಕಾಗಲ್ಲ. ಅದು ಕೊಚ್ಕೊಂಡು ಹೋಗುತ್ತೆ. ಅದೇ ಥರನೇ ನಮ್ಮ ನ್ಯಾಯ ತೀರ್ಪಿನ ದಿನ. ದೇವ್ರ ಮುಂದೆ ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ಲ. ಇಲ್ಲ ದೇವರೇ, ನೀನು ಆ ಕಡೆ ಲೇಟಾಗಿ ಬಂದೆ, ನಾನು ಪ್ರಾರ್ಥನೆ ಮಾಡಿದ್ದಕ್ಕೆ ಲೇಟಾಗಿ ಬಂದೆ, ಹಾಗಾಗಿ ನಾನು ಇದು ಮಾಡಿಬಿಟ್ಟೆ, ಅದು ಮಾಡಿಬಿಟ್ಟೆ. ಯಾವುದು ಲೆಕ್ಕ? ಯಾವುದೇ ಸಂಭಾಷಣೆಗಳನ್ನು, ಯಾವುದೇ ಚರ್ಚೆಗಳನ್ನು ದೇವರು ಇಷ್ಟಪಡೋದಿಲ್ಲ. ದೇವರು ನೇರವಾಗಿ ನಾವು ಏನು ಮಾಡಿದ್ದೀವಿ ಅದನ್ನು ಪ್ರೈಸ್ ದಿ ಲಾರ್ಡ್ ಏನು ಮಾಡ್ತಾರೆ, ಅದರ ಪ್ರಕಾರ ನ್ಯಾಯ ತೀರ್ಪನ್ನು ಕೊಡ್ತಾರೆ. ಅರ್ಥ ಆಯ್ತಾ? ಓಕೆ, ನಾವು ಕ್ಲಾಸ್ ಮುಗಿಸೋಣ. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.